ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ನಾವು ಕಾಫಿಯ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಕಾಫಿಯಲ್ಲಿ ಸಾಕಷ್ಟು ವಿಷಯಗಳಿದೆ. ಇದು ಬೇರೆ ರೈತರಿಗೆ ಎಷ್ಟು ಪ್ರಯೋಜನಕ್ಕೆ ಬರುತ್ತೋ ಇಲ್ವೋ ಹೇಳೋದು ಕಷ್ಟ. ಆದರೆ ನಾವು ಅಂದರೆ ಕಾಫಿಯ ಆಸಕ್ತಿ ಇಲ್ಲದೋದವರಿಗೆ ಇದು ಜನರಲ್ ಸಬ್ಜೆಕ್ಟ್ ಅಲ್ಲ. ಆದರೆ ನಾವು ಈ ಕಾಫಿಯನ್ನು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲ ನೆರಳೊಂದಿದ್ದರೆ ನೀರೊಂದಿದ್ದರೆ ಎಲ್ಲ ಕಡೆ ಬೆಳೆಸ್ಬೋದು ಹೇಳುವಂಥ ನಾವೊಂದು ತಾರ್ಕಿಕ ನಿಲುವಿಗೆ ಬಂದು ಅಥವಾ ಒಂದಷ್ಟು ಸಣ್ಣ ಚಿಕ್ಕ ಪುಟ್ಟ ಅನುಭವ ನೋಡಿಕೊಂಡು ನಾವು ಬೆನ್ನತ್ತಿರೋದಕ್ಕೆ ಇದು ಇಡೀ ಕರ್ನಾಟಕದ ರಾಜ್ಯದ ರೈತರಿಗೆ ಇದು ಖಂಡಿತವಾಗಿ ಅಪ್ಲೈ ಆಗುತ್ತೆ. ಏನು ಕಾಫಿ ಕಾಳುಮೆಣಸು ಕಾಂಬಿನೇಷನ್ ಮಾಡಿದರೆ ಎಕರೆಗೆ ಏನಿಲ್ಲ ಅಂದ್ರೂ ಒಂದು 6-8 ಲಕ್ಷ ದುಡಿಬೋದು. ಅದನ್ನ ನಾವು ಅಡ್ವೈಸ್ ಮಾಡ್ತಾ ಇರೋದಕ್ಕೆ ಇದು ಬಹುತೇಕ ಈ ಕಾಫಿ ಸರಣಿ ಏನಿದೆ ಇದು ಎಲ್ಲ ರಾಜ್ಯದ ಎಲ್ಲ ವೀಕ್ಷಕರಿಗೆ ಇದು ಅನ್ವಯ ಆಗತ್ತೆ ಅಂತ ನಾವು ಅಂದ್ಕೋತೀವಿ. ಹಾಗಾಗಿ ಇವತ್ತಿನ ಚರ್ಚೆಯ ವಿಷಯ ಕಾಫಿ ತೋಟದ ಸಾಮಾನ್ಯ ನಿರ್ವಹಣೆ. ಅಂದರೆ ಕಾಫಿ ತೋಟ ನಾವು ಇಲ್ಲಿ ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಎರಡನ್ನೂ ಒಟ್ಟೊಟ್ಟಿಗೆ ತೊಗೊಂಡೋಗ್ತೀವಿ. ಎಲ್ಲ ಸಾಂಪ್ರದಾಯಿಕ ಇನ್ನೂ ಆ ಮಟ್ಟಕ್ಕೆ ಇಲ್ಲ. ಅದನ್ನು ಹಾಗಾಗಿ ನಾವು ಅದನ್ನು ಕಂಪ್ಯಾರಿಸನ್ ಹೇಳ್ಕೊಂಡು ಹೋಗ್ತೀವಿ. ಅದರಲ್ಲಿ ಹಲವಾರು ವಿಷಯ ಬರುತ್ತೆ. ಕಾಲುವೆ ನಿರ್ವಹಣೆ, ಶೇಡ್ ರೆಗ್ಯುಲೇಷನ್ ಅಂತಿಂತ ಬರುತ್ತೆ. ನಮಗೆ ಮಾಹಿತಿ ಕೊಡೋದಕ್ಕೆ ಮಾಮೂಲಿಯಂತೆ ಡಾಕ್ಟರ್ ವೇಣುಗೋಪಾಲ್ ಸರ್ ಇದ್ದಾರೆ. ಬನ್ನಿ ವೇಣುಗೋಪಾಲ್ ಸರ್ನ ಮಾತಾಡಿಸಿ ಕಾಫಿಯ ಚರ್ಚೆಯನ್ನು ಮುಂದುವರಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ಕಂತಿಗೆ ತಮಗೆ ಸ್ವಾಗತ. ಸರ್, ಈಗ ಹಿಂದಿನ ಕಂತಲ್ಲಿ ನಾವು ಚಾಟ್ನಿ ಬಗ್ಗೆ ಮಾತಾಡ್ತಾ ಇರುವಾಗ ಒಂದು ಪಾಯಿಂಟನ್ನು ಬಿಟ್ಟಿದ್ವಿ. ನೀವು ಆಮೇಲೆ ಹೇಳ್ತಾ ಇದ್ರಿ ಈ ಚಾಟ್ನಲ್ಲಿ ಅಥವಾ ಪ್ರೂನಿಂಗ್ನಲ್ಲಿ ಮುಖ್ಯವಾಗಿ 2 ವಿಧ ಅಂತ. ಅದು ಯಾವುದು? ನಾವು ಬೇರೆ ಬೆಳೆಗಳದ್ದು ನಾವು ಅದನ್ನು ಹಾಗೆ ತೊಗೊಂಡ್ರೆ ಅದಕ್ಕೆ ಟರ್ಮ್ಸ್ ನಾವು ಇಟ್ಕೊಳ್ಬೋದು. ಒಂದು ಗಿಡಕ್ಕೆ ಆಕಾರ ಕೊಡಬೇಕಾದ್ರೆ ಒಂದು ಪ್ರೊಸೆಸ್ಸು, ಅದರಲ್ಲಿ ನಮಗೆ ಕ್ರಾಪಿಂಗ್ ಏರಿಯಾ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಫಾರ್ಮೇಟಿವ್ ಪ್ರೂನಿಂಗ್ ಅಂತ ಒಂದು ಆಕಾರ ಕೊಡುತ್ತೆ. ಸೊ ಅದರಲ್ಲಿ ನಮಗೆ 2 ಅಡಿಗೆ ನಾವು ಅದನ್ನ ಮಾಡೋದು, ಮತ್ತೆ ಬ್ರಾಂಚ್ಗಳಿಗೆ ಎಲ್ಲ ಕೊಂಬೆಗಳಿಗೆ ಬಲ ಕೊಡಂಗೆ ವೀಕು ಇದನ್ನೆಲ್ಲ ತೆಗೆಯೋದು, ರಿಪೇರಿ ಮಾಡೋದು ಎಲ್ಲದೂ ಅದೆಲ್ಲ ಬರುತ್ತೆ. ಫಾರ್ಮೇಟಿವ್ ಅಂದ್ರೆ ಆಕಾರ ಕೊಡುವಂತ ಆಕಾರ. ಮೊದಲು ಒಂದು ಎತ್ತರನೇ ಕಳ್ಕೊಂಡು 8 ಅಡಿ 10 ಅಡಿಗೆ ಹೋಗಿ ಆ ತರ ಇದ್ರೆ ಹಳೆ ತೋಟಗಳಿದ್ರೆ ಆವಾಗ ನಾವು ಒಂದು ಹಾರ್ಡ್ ಪ್ರೂನಿಂಗ್ ಅಂತ ಮಾಡ್ತೀವಿ. ಅಥವಾ ತೀರಾ ವಯಸ್ಸಾಗಿದೆ ಎಲ್ಲ ಎತ್ತರಕ್ಕೆ ಹೋಗಿರುತ್ತೆ ಅದು, ಅದನ್ನ ಹಾರ್ವೆಸ್ಟ್ ಮಾಡಕ್ಕೂ ಕೂಡ ಹತ್ಲಿಕ್ಕೆ ಆಗೋದಿಲ್ಲ. ಓಡ್ತಾರೆ ಲೇಬರ್ಸ್. ಅವರು ಮೊದಲು ಸ್ಟೂಲ್ ಹಾಕ್ತಾರೆ, ಸ್ಟೂಲ್ ಎತ್ತರಕ್ಕೂ ಕೂಡ ಅದು ಬಗ್ಗೋದಿಲ್ಲ, ಅದಕ್ಕೂ ದಾಟಿರುತ್ತೆ. ಸೊ ಅವಾಗ ಹಾರ್ಡ್ ಪ್ರೂನಿಂಗ್ ಮಾಡಿ ನಾವು ಅದನ್ನ ಮತ್ತೆ ನಾವು ಮಾಮೂಲಿ ಆಕಾರಕ್ಕೆ ನಾವು ತರಬಹುದು. ಹಾರ್ಡ್ ಪ್ರೂನಿಂಗ್ ಅಂದ್ರೆ ದೊಡ್ಡ ದೊಡ್ಡ ಬ್ರಾಂಚ್ ಎಲ್ಲ ನಾವು ಕತ್ತರಿಸ್ತೀವಿ. ಈಗ ನಾವು ಟೀನಲ್ಲಿ ಮಾಡ್ತಾರಲ್ಲ ಮಾಡಿ ಹಾರ್ಡ್ ಪ್ರೂನಿಂಗ್ ಮಾಡಿ ಮತ್ತೆ ಅದಕ್ಕೆ ನೆಲದಿಂದ 1 ಅಡಿ ಎತ್ತರಕ್ಕೆ ಬಿಟ್ಟು ಇಲ್ಲ, ಅದು ಕಾಲರ್ ಪ್ರೂನಿಂಗ್. ಇದು ಎತ್ತರನೇ ಇಟ್ಕೊಂಡು ಅಲ್ಲಿ ಬ್ರಾಂಚಸ್ ಹೊಸ ಬ್ರಾಂಚ್ ಬರಂಗೆ ನಾವು ಹಾರ್ಡ್ ಹಂಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎತ್ತರ ಉಳಿಸ್ಕೊಂಡು ಅದೆಲ್ಲ ಹೊಡೆದ್ ಬಿಡೋದು ಎಲ್ಲ ಸೈಡು. ಅವಾಗ ಹೊಸ ಟಿಸಲ್ ಬರ್ಬೇಕು. ಅದ್ರಲ್ಲಿ ನಮ್ಗೆ ಬ್ರಾಂಚಸ್ ಉಳಿಸ್ಕೊಂಡು ಎಕ್ಸಸ್ ಬ್ರಾಂಚಸ್ ಏನಿರುತ್ತೆ ಅದನ್ನೆಲ್ಲ ತೆಗೆದು, ಅಂದ್ರೆ ಮೂಲ ಬುಡ ಮತ್ತು ಮಧ್ಯದ ಕಾಂಡ ಹಳೇದೇ ಇರುತ್ತೆ, ಬ್ರಾಂಚಸ್ ಎಲ್ಲ ಹೊಸ. ಈಗ ನೀವು ಫಾರ್ಮೇಟಿವ್ ಪ್ರೂನಿಂಗ್ ನಲ್ಲಿ ಒಂದ್ ಬಿಟ್ಟು ಒಂದು ಅದೊಂದು ಉಳಿಸ್ತಿ ಇದೊಂದು ಇಟ್ಕೊತೀರಿ, ಹಿಂಗ್ ಮಾಡ್ಕೊಂಡು ಹೋಗ್ತೀರಿ. ಸೆಲೆಕ್ಟಿವ್ ಆಗಿ ಇಲ್ಲ, ಹಂಗಿಲ್ಲ, ಎಲ್ಲ ತೆಗೆದು ಮಧ್ಯದ ಇದೊಂದೊಂದು ಬಿಟ್ಟು. ಇಲ್ಲಿ ಕಾಲರ್ ಪ್ರೂನಿಂಗು ರೂಢಿಯಲ್ಲಿದೆಯಾ? ಅಥವಾ ಮಾಡಿ ಗಿಡ ಚಿಗುರು ಬರುತ್ತಾ? ಅದರಲ್ಲಿ ಇನ್ನೊಂದು ಮೆಥಡ್ ಏನಂತಂದ್ರೆ ಅರಬಿಕ್ ಆಗ್ಲಿ ರೋಬಸ್ಟಾ ಆಗ್ಲಿ, ನಾವು ಒಂದು ನೆಲದಿಂದ 1 ಅಡಿ ಎತ್ತರಕ್ಕೆ ನಾವು ಅದನ್ನ ಪ್ರೂನ್ ಮಾಡಿದ್ದಕ್ಕೆ ಅದಕ್ಕೆ ಕಾಲರ್ ಪ್ರೂನಿಂಗ್ ಅಂತೀವಿ. ಸೊ ಅಲ್ಲಿ ನಾವು ಕಂಬ ಚಿಗುರು ಎತ್ಕೊಳ್ಳೋದು 2-3 ಎತ್ಕೊಂಡು ಮತ್ತೆ ಅದರಲ್ಲಿ ನಾವು ಮಾಮೂಲಿ ನಮ್ಗೆ ಎಷ್ಟು ಬೇಕೋ ಹೈಟ್ಗೆ ಅದಕ್ಕೆ ನಾವನ್ನ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮತ್ತೆ ಅಲ್ಲಿ ಬ್ರಾಂಚಸ್ ಮಾಡಂಗ್ ಮಾಡೋದು. ಅದನ್ನ ಸಾಧಾರಣ ಫೆಬ್ರವರಿ, ಮಾರ್ಚ್ ಮತ್ತೆ ಏಪ್ರಿಲ್ ಇಂದ ಹಿಡಿದು ಮೇವರೆಗೂ ಕೂಡ ನಾವು ಮಾಡ್ಕೊಳ್ಬಹುದು. ಹಾರ್ಡ್ ಪ್ರೂನಿಂಗ್ ಎಲ್ಲ ಇದು ಕಾಲರ್ ಪ್ರೂನಿಂಗ್. ಅದು ನೆಕ್ಸ್ಟ್ ಇಯರ್ಗೆ ನಾವು ಕ್ರಾಪ್ ತಗೊಳ್ಳೋ ಒಟ್ಟಲ್ಲಿ ಅವಾಗ ಕಾಲರ್ ಪ್ರೂನಿಂಗ್ ಮಾಡಿ ಗಿಡ ಎಲ್ಲ ಮೇಲೆ ಹಾಳಾಗಿದ್ರೆ ರಿಪೇರಿ ಮಾಡ್ಕೊಳ್ಬಹುದು. ಅದು ಪೂರ್ತಿ ಹೊಸ ಕಂಬ ಚಿಗುರಿಂದ ಬರ್ತದೆ. ಹಾಗಾದ್ರೆ ಇದರಲ್ಲಿ ಅಷ್ಟು ಹಾರ್ಡ್ ಪ್ರೂನಿಂಗ್ ಮಾಡಿದ್ರು ಚಿಗುರು ಬರ್ತದೆ. ರಿಜುವಿನೇಷನ್ ಕೆಪಾಸಿಟಿ ಇದೆ, ಕ್ಲಾಸ್ ಆಗೈತೆ ಇದರಲ್ಲಿ. ಒಂದು ಕಡಿದ್ರೆ 10 ಬರ್ತದೆ. 65 ವರ್ಷ ತೋಟ ಕೂಡ
ಮತ್ತೆ ಹಾರ್ಡ್ ಪ್ರೂನಿಂಗ್ ಮಾಡಿ ಕಾಲರ್ ಪ್ರೂನಿಂಗ್ ಮಾಡಿ ಎರಡನ್ನೂ ಕಂಬೈನ್ ಮಾಡಿ ಮತ್ತೆ ಮಾಮೂಲಿ ತೋಟ ಮಾಡಿದ್ದಿದೆ ಉದಾಹರಣೆಗಳಿದೆ. ಓಕೆ ಓಕೆ. ಹಾಗಾದ್ರೆ ಇಲ್ಲಿ ಬೇರಿಗೆ ಅಂತ ಡ್ಯಾಮೇಜ್ ಆಗಿರೋದಿಲ್ಲ ವಯಸ್ಸಾಗಿರೋದಿಲ್ಲ ಆಗಿರೋದಿಲ್ಲ. ಓಕೆ. ಸೊ ಹಾಗಾಗಿ ಇದರಲ್ಲಿ ಆ ಥರ ರೀಜುವಿನೇಷನ್ ಅಂದ್ರೆ ಫೋಕಲ್ ಆಗಿ ಅಂದ್ರೆ ಅದ್ರ ಮಧ್ಯದಲ್ಲಿ ಟೊಳ್ಳಾಗಿ ಗೆದ್ರು ಸೇರ್ಕೊಂಡು ಆ ತರ ಆದಾಗ ನಾವು ಪೂರ್ತಿ ರಿಪ್ಲೇಸ್ಮೆಂಟ್ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದೇನು ಕೇಳಿದ್ರೆ ಈಗ ಏನೋ ಕಾರಣಕ್ಕೆ ತಳಿನೇ ಬೇಡ ಅಂದ್ರೆ ಅವಾಗ ಕಿತ್ತೆಗಿಬೇಕು. ಹೌದು. ಈಗ ತಳಿ ಅದೇ ಅಡ್ಡಿಲ್ಲ ಅಂತ ಆದ್ರೆ ಇದನ್ನೇ ರೀಜುವಿನೇಟ್ ಮಾಡ್ಬೋದು. ಅದು ಅಡ್ರ ಬಡ್ರ ಇದ್ದಿದ್ದೆಲ್ಲ ರಿಪೇರಿ ಆಗೋದಿಲ್ಲ ಅಂದ್ರೆ ಹೊಸ ಮರುಜೀವನ ಕೊಡ್ಬೋದು. ಇದು ಪುನರುಜ್ಜೀವನ. ನೀವು ಸಪೋಟ, ಮ್ಯಾಂಗೋ, ಕ್ಯಾಶು ಅದೆಲ್ಲ ಮಾಡ್ತೀವಿ. ಕ್ಯಾಶು ಮತ್ತು ಮಾವಿನಲ್ಲಿ ಇದೆ, ಸಪೋಟದಲ್ಲಿ ಕಡಿಮೆ. ಸಪೋಟದಲ್ಲಿ ಕಡಿಮೆ. ಮಾವಿನಲ್ಲಿ ಹೆಡಿಂಗ್ ಬ್ಯಾಕ್ ಇದೆ, ಶಿರ ತೆಗೆದು ಮಾಡೋದಿದೆ. ಎತ್ತರ ಮರವನ್ನ ತೆಗೆದು 10 ಅಡಿ ಮರ ಮಾಡುವಂತದ್ದು ಕ್ಯಾಶಿನಲ್ಲೂ ಇದೆ. ಗೋಡಂಬಿಯಲ್ಲಿ ಕಾಮನ್ ಅಲ್ಲಿ ಕಸಿ ಕಟ್ಟಿ ನಾವು ಮತ್ತೊಂದು ಜಾತಿನೇ ಬದಲು ಮಾಡಬಹುದು. ಮಾವಿನಲ್ಲಿ ಮತ್ತೆ ಗೋಡಂಬಿಯಲ್ಲಿ ಈ ರಿಜುವಿನೇಷನ್ ನಲ್ಲಿ ನಾರ್ಮಲಿ ಕಸಿನೇ ಚೇಂಜ್ ಮಾಡಿ ತಳಿನೇ ಚೇಂಜ್ ಮಾಡ್ತಾರೆ, ಆ ಪರ್ಪಸ್ಸಿಗೆ ಮಾಡ್ತಾರೆ. ಹಳೆ ಮರ ಪುನರುಜ್ಜೀವನ ಅದೇ ತರ ಇಲ್ಲೂ ಕೂಡ ಮಾಡೋಕೆ ಅವಕಾಶ ಇದೆ. ಸರ್, ಹಾಗಾದ್ರೆ ನಾವೀಗ ಇವತ್ತಿನ ಚರ್ಚೆಯ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಸಾಮಾನ್ಯ ನಿರ್ವಹಣೆ ನಮ್ಮ ತೋಟದಲ್ಲಿ ಇಲ್ಲಿ ಕಾಲುವೆ ಕಂಪಲ್ಸರಿ ಇರ್ತದ. ಈಗ ನಾವು ಎರಡೂ ತಗೊಳ್ಳೋ, ಒಂದು ಸಾಂಪ್ರದಾಯಿಕ ತೋಟ, ಇನ್ನೊಂದು ಅಸಾಂಪ್ರದಾಯಿಕ ಏರಿಯಾ. ಈಗ ನಾವು ಕಾಳುಮೆಣಸಲ್ಲಿ ಸರ್ಫೇಸ್ ಡ್ರೈನ್ ಬೇಕೇ ಬೇಕು, ನೀರು ಜಾರು ಹೋಗಲೇಬೇಕು, ಇಲ್ಲ ಸತ್ತೋಗ್ತದೆ ಅಂತ ಹೇಳ್ತೀವಿ. ಇದರಲ್ಲಿ ಆ ಥರ ಏನಾರು ಇದೆಯಾ? ನೋಡಿ, ಎಲ್ಲಾ ಗಿಡಗಳಿಗೂ ಕೂಡ ಏರೇಷನ್ ಬೇಕು, ನೀರು ನಿಲ್ಬಾರ್ದು. ಆ ಏರೇಷನ್ ಪ್ರೊವೈಡ್ ಮಾಡ್ಲಿಕ್ಕೆ ಸ್ಟೀಪ್ ಸ್ಲೋಪ್ ಇರೋ ಕಡೆ ನಮಗೆ ಸ್ಟ್ಯಾಗರ್ಡ್ ಪಿಟ್ಸ್ ಮಾಡಿದ್ರೆ ಸಾಕು, ತೊಟ್ಲುಗುಂಡಿ ಮಾಡಿದ್ರೆ ಆಯ್ತು. ಮತ್ತೆ ಜೆಂಟ್ಲ್ ಸ್ಲೋಪ್ ಇರೋ ಕಡೆ ನಾವು ಕಾಲುವೆಗಳು ಮಾಡ್ಕೊಳ್ಬಹುದು. ಆಮೇಲೆ ಲೆವೆಲ್ ಜಾಗದಲ್ಲಿ ಆಳವಾದ ಚರಂಡಿಗಳು ಮಾಡ್ಬೇಕು, ಕಾಲುವೆಗಳು ಮಾಡ್ಬೇಕು. ಬೇಕಂದ್ರೆ ಇದಕ್ಕೂ ಕಾಲುವೆ ಬೇಕು. ಅದು ಈಗ ನಾವು ಮೂಲ ಅಡಿಕೆ ಬೆಳೆ ಆದ್ರೆ ಅಡಿಕೆಗೂ ಅನುಕೂಲ ಆಗುತ್ತೆ. ಆಮೇಲೆ ನಾವು ಅದ್ರ ಜೊತೆಗೆ ಮೆಣಸಿದ್ರೆ ಮೆಣಸಿಗಂತೂ ತುಂಬಾ ಬೇಕು. ಸೊ ಈ ಕಾಫಿಗೂ ಕೂಡ ಅವಾಗ ನೀವು ಕಾಫಿ ಅಕಾಮಿಡೇಟ್ ಮಾಡ್ಬೇಕಾದ್ರೆ ಮಾತ್ರ ಸ್ವಲ್ಪ ನಾವು ಆ ಕಾಲುವೆ ಅಕ್ಕಪಕ್ಕ ಸ್ಟ್ಯಾಗರ್ಡ್ ಲೈನ್ ಹಾಕೊಂಡು ನಾವು ಅಕಾಮಿಡೇಟ್ ಮಾಡ್ಬೇಕು. ಅಂದ್ರೆ ನೀವು ಹೇಳೋದು, ನಾವು ನಮ್ಮದು ಬಯಲ್ಸೀಮೆ, ಮಳೆ ಕಡಿಮೆ, ಏನೇ ಕತೆ ಹೇಳಿದ್ರು ಕೂಡ ಬೇರಿಗೆ ಗಾಳಿ ದೃಷ್ಟಿಯಿಂದ ಕಾಲುವೆ ಬೇಕು. ಸೊ ಇದರಲ್ಲಿ 1.5 ಅಡಿ ಆಳ ಸಾಕು. ಅದನ್ನ ನಾವು ಇದನ್ನು ಗ್ರೇಡಿಯಂಟ್ ನೋಡ್ಕೊಂಡು ನಾವು ಅದನ್ನ ಡಿಸೈಡ್ ಮಾಡ್ಬೇಕು. ಲೆವೆಲ್ ಜಾಗ ಆದ್ರೆ ಹೆಚ್ಚಿಗೆ ಬೇಕು. ಆಮೇಲೆ ಹೆಚ್ಚು ಮಾಯಿಶ್ಚರ್ ಇರೋ ಜಾಗ ಆದ್ರೆ ಕೆರೆ ಜವಳು ಸವಳು ನಿಲ್ದು ಹೋದಂಗೆ ನೋಡ್ಕೋಬೇಕು ಅಷ್ಟೇ. ಅದಕ್ಕೆ ಮತ್ತೆ ಗಾಳಿ ಆಡೋದಕ್ಕೆ ಕಾಲುವೆ ಬೇಕು. ಕಾಲುವೆ ಮಾಡಿದ್ರೆ ಗಿಡದ ಬೆಳವಣಿಗೆ ಚಲೋ ಆಗ್ತದೆ. ಹಾಗಾದ್ರೆ ಈ ಬೈಲಲ್ಲಿ ನಾಡಲ್ಲಿ ಮಾಡಲು ಈ ನಮ್ಮ ಚಿತ್ರದುರ್ಗ ಡಾಕ್ಟರ್ ಅಂತಲೂ ಕಾಲುವೆ ಮಾಡಿದಾರೆ. ಅಲ್ಲಿ ಫಸ್ಟ್ ನಾವು ಅಡಿಕೆ ಗಿಡ ಹಾಕಿ ಮೆಣಸು ಹಾಕ್ಲಿಕ್ಕೆ ಮೊದಲು ಕಾಲುವೆ ಮಾಡ್ಕೊಂಡಿದ್ವಿ. ಕಾಫಿ ಮಾಡ್ತಾ ಇದೀವಿ, ಕಾಫಿಗೂ ಮಾಡಿದೆ. ಸೊ ಹಾಗಾದ್ರೆ ಕಾಲುವೆ ಅದು ಗ್ರಾವೆಲ್ ಸಾಯಿಲ್, ಫಸ್ಟ್ ಕ್ಲಾಸ್ ನೀರು ಪರ್ಕೊಲೇಟ್ ಆಗುತ್ತೆ. ಆದ್ರೂ ಕೂಡ ನಾವು ಒಂದು 9 ಇಂಚು 10 ಇಂಚು ಆಡೋದು ಕಾಲುವೆಗಳಿದ್ದೆ. ಮತ್ತೆ ಅಲ್ಲಿ ನಿಮಗೆ ಕಾಫಿ ಇದೆ ಹೇಳೋದಕ್ಕಿಂತ ಹೆಚ್ಚಿಗೆ ಕಾಳುಮೆಣಸಿದೆ, ಎಲ್ಲಾ ಪಾಯಿಂಟ್ ಅಲ್ಲಿ ಕಾಳುಮೆಣಸಿದೆ. ಹಾಗಾಗಿ ನೀವಲ್ಲಿ ಕಾಲುವೆ ಇಲ್ದೇನೆ ಮಾಡೋ ಪ್ರಶ್ನೆ ಬರದಾನೆ ಇಲ್ಲ. ನೀವು ಅದೊಂದು ತಪ್ಪು ಕಲ್ಪನೆ ಸಾಧಾರಣ ಇದಲ್ಲಿ. ನಮ್ಮಲ್ಲಿ ಕಡಿಮೆ ಮಳೆ, ನೀರು ಹಿಂಗೆ ಹೋಗ್ಬಿಡುತ್ತೆ, ಯಾಕೆ ಕಾಲುವೆ ಮಾಡ್ಬೇಕು? ನೀರು ನಿಂತಾರೆ ಯಾವುದೇ ಬೆಳೆ ಯಾವುದೇ ಬೇರಾಗ್ಲೂ ಕೂಡ 20 ನಿಮಿಷಕ್ಕಿಂತ ಹೆಚ್ಚಿಗೆ ನೀರು ನಿಂತು ಅಂತ ಅಂದ್ರೆ ರೂಟ್ ಹೇರ್ಸ್ ಎಲ್ಲ ಬಡಿಸ್ತದೆ. ಹಾಗಾಗಿ ಕೆಲವು ಗಿಡಗಳು ಬದುಕೋತವೆ, ಆದ್ರೆ ಅದ್ರದ್ದು ಅಷ್ಟರ ಮಟ್ಟಿಗೆ ಬೇರು ಬಂದು ಬದುಕೊಳ್ತವೆ. ಅದು ಹೊಸ ಬೇರು ಬಂದು ಕಾಳುಮೆಣಸು ಅಂತ ಸತ್ತೋಗ್ತವೆ ಅಂತ. ಸೊ ಹಾಗಾದ್ರೆ ಕಾಲುವೆ ಬೇಕು. ಈಗ ಇದರಲ್ಲಿ ಸರ್ ನೀವು ತೊಟ್ಲುಗುಂಡಿ ಅಂತ ಹೇಳಿದ್ರೆ ಇಳಿಜಾರು ಪ್ರದೇಶದಲ್ಲಿ ಈಗ ಅಲ್ಲಿ ಕಾಲುವೆ ಎಲ್ಲ ಹಿಂಗೆಲ್ಲ ಮಾಡೋ ಪ್ರಶ್ನೆ ಬರೋದಿಲ್ಲ. ಯಾಕೆಂದ್ರೆ ಅದು ಗುಡ್ಡ ಇರ್ತದೆ, ಅಲ್ಲಿ ಆ ಮೇಲಿಂದ ನೀರು ಜಾರಿ ಬರುವಂಗೆ ಅಲ್ಲೊಂದು ಗುಂಡಿ, ತೊಟ್ಲುಗುಂಡಿ ಅಂದ್ರೆ ಒಂದು ಅಲ್ಲಿಯ ಪರಿಸ್ಥಿತಿ ನೋಡ್ಕೊಂಡು ಒಂದು 2 ಅಡಿ ಆಗಲ್ಲ, 4 ಅಡಿ ಉದ್ದ ಇರುತ್ತೆ, 1.5 ಅಡಿ ಆಳ ಇರುತ್ತೆ. ಮಳೆ ನೀರು ಜಾರು ಬಂದು ಸ್ಟಾಕ್ ಆಗಿ ಅಲ್ಲಿ ನೀರು ಹಿಂಗೋದಕ್ಕೂ ಅನುಕೂಲ ಆಗುತ್ತೆ. ಸಾಯಿಲ್ ಎರೋಷನ್ ನಿಲ್ಲುತ್ತೆ, ಅಲ್ಲಿ ಮೇಲೆ ವಾಟರ್ ತಗೊಳುತ್ತೆ, ನ್ಯೂಟ್ರಿಯೆಂಟ್ಸ್ ಮತ್ತೆ ಅಲ್ಲಿ ನಿಂತಿರುತ್ತೆ. ಅದು ಎತ್ತಿ ಆಮೇಲೆ ಮತ್ತೆ ನಿಂತ ಒಣ ಎಲೆ ಕೊಳ್ತಿದ್ದು ಹ್ಯೂಮಸ್ ಮ್ಯಾಟರ್ ಎಲ್ಲ ತೆಗೆದು ಮತ್ತೆ ನಾವು 2 ವರ್ಷಕ್ಕೊಂದ್ಸತಿ ನಾವು ಕಾಫಿ ಗಿಡಕ್ಕೆ ಮತ್ತೆ ಆಗುತ್ತೆ. ಬಹುಶಃ ಇದು ಕಾಫಿ ಗಿಡ ಕಾಲರ್ ರಾಟ್ ಇಲ್ಲ ಅಲ್ವಾ? ಈಗ ಅಂತ ಸೆನ್ಸಿಟಿವ್ ಏನಲ್ಲ. ಅಕಸ್ಮಾತ್ ಒಂದಿನ ಏನೋ ನೀರು ನಿಂತೋಯ್ತು, ಏನೋ ನೆರಾವಳಿ ಬಂದು ತೋಟದಲ್ಲಿ ನೀರು ನಿಂತ್ಕೊಂತು 1 ದಿನ 2 ದಿನ, ಅವಾಗ ಏನಾಗೋದಿಲ್ಲ. ಅದಕ್ಕೆ ನಾವೀಗ ಕಾಳುಮೆಣಸು ಅಥವಾ ಇವನ್ ನುಗ್ಗೆ, ಬಟರ್ ಫ್ರೂಟ್ ಎಲ್ಲ ಸತ್ತೇ ಹೋಗ್ತದೆ, ಕಾಲರ್ ರಾಟ್ ಬಂದು ಸತ್ತ ಹೋಗ್ತದೆ. ಇಲ್ಲಿ
ಸ್ವಲ್ಪ ಕಂಟಿನ್ಯೂಸ್ ಆಗಿ ಒಂದು 12-18 ದಿವಸ ನಿಂತಾಗ ಅದು ರೋಬಸ್ಟಾ ಗಿಡಗಳು ಹಳದಿಯಾಗಿದ್ದುಂಟು. ಆದ್ರೆ ನೆಕ್ಸ್ಟ್ ಆಗ್ಲೇ ಅದು ರಿಜುನೇಟ್ ಆಗೋಯ್ತು, ರಿಕವರಿ ಆಯ್ತು. ರಿಕವರಿ. ನೀರು ಅಷ್ಟೆಲ್ಲ ದಿನ ನಿಂತರೆ ಸ್ವಾಭಾವಿಕ ಎಲ್ಲದೂ ಹಳದಿ ಆಗಿ ಆಗ್ತದೆ. ಆದ್ರೆ ಹಂಗ ಅಷ್ಟೊಂದು ಸೆನ್ಸಿಟಿವ್ ಅಲ್ಲ. ಆದ್ರೆ ಬೇರೆ ಗಾಳಿ ದೃಷ್ಟಿಯಿಂದ ಕಾಲುವೆ ಮಾಡಬೇಕು ಅಷ್ಟೇ, ಸಿಂಪಲ್. ನೆರಳು ನಿಯಂತ್ರಣ ಕಾಫಿಯಲ್ಲಿ ಈಗ ಮೇಲ್ನೋಟಕ್ಕೆ ಕಾಫಿಗೆ ನೆರಳು ಬೇಕೇ ಬೇಕಾ? ನಮ್ಮಲ್ಲಿ ಮಟ್ಟಿಗೆ ನಮ್ಮ ದೇಶದ ವಾತಾವರಣ ಬೇಕೇ ಬೇಕು. 4 ತಿಂಗಳು ಮಾತ್ರ ಮಳೆ, ಬೇರೆ ಎಲ್ಲ ಬೇಸಿಗೆ. 4 ರಿಂದ 6 ತಿಂಗಳು ಇದಿರುತ್ತೆ, ಡ್ರೈ ಪೀರಿಯಡ್ ಇರುತ್ತೆ. ನೆರಳು ಬೇಕೇ ಬೇಕು. ಆದ್ರೆ ಅರೇಬಿಕಾಗೆ ತುಸು ಹೆಚ್ಚು ಬೇಕು. ತುಸು ಹೆಚ್ಚು ಅಂತ ಅಂದ್ರೆ ನಾವು ಆಲ್ಮೋಸ್ಟ್ ಒಂದು 50% to 60% ಫಿಲ್ಟರ್ಡ್ ಲೈಟ್ ಬೇಕು, ಬೇಯಬೇಕು. ರೋಬಸ್ಟಾ ಆಗಿ ಅದನ್ನ ಒಂದು 30-40%ಗೆ ನಾವು ಸ್ವಲ್ಪ ಬೆಳಕಿದ್ರೆ ಹೆಚ್ಚಿಗೆ ಬೇಕು ಅದು ಕೂಡ. ಆಮೇಲೆ ಈ ವರ್ಷದ ಬೇಸಿಗೆ ಅಂತೂ ನಮಗೆ ಒಳ್ಳೆ ಪಾಠ ಕಲಿಸಿದೆ. ಎಲ್ಲಿ ನೆರಳು ಚೆನ್ನಾಗಿತ್ತು ಅಲ್ಲಿ ನೀರು ಕೊಟ್ಟಿದೆ. ಓಪನ್ ಆಗಿರೋ ಕಡೆ ಸೆಟ್ಟಿಂಗ್ ಪಾರ್ಷಿಯಲ್ ಯಾವ್ದ್ರಲ್ಲಿ ರೋಬಸ್ಟಾದಲ್ಲಿ ಸ್ವಲ್ಪ ಸಾಧಾರಣ ಮಟ್ಟಿಗೆ ಒಳ್ಳೆ ನೆರಳಿರೋ ಕಡೆ ಸೆಟ್ಟಿಂಗ್ ಬಹಳ ಚೆನ್ನಾಗಿದೆ ಈ ವರ್ಷ. ಚೆನ್ನಾಗಿದೆ ಅಂದ್ರೆ ಅಲ್ಲಿ ಅಲ್ಲೇ ನಿಮಗೆ ನೆರಳಿನ ಅಗತ್ಯತೆ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಇದುವರೆಗೂ ನಾವು ಒಂದು ಕಾನ್ಸೆಪ್ಟ್ ಇತ್ತು, ಇದು ಟೋಟಲ್ ಎಕ್ಸ್ಪೋಸ್ ಮಾಡಿ ನಾವು ಫರ್ಟಿಗೇಷನ್ ಮೂಲಕ ನಾವು ಟನ್ಗಟ್ಲೆ ನಾವು ಹಂಗ್ ಮಾಡಿ ಕಾಫಿ ಮಾಡಬಹುದು ಅಂತ ಇತ್ತು. ಈಗ ಅದೆಲ್ಲ ಎಕ್ಸ್ಪೆರಿಮೆಂಟೇಷನ್ ಎಲ್ಲ ಮುಗಿದು ಅದೆಲ್ಲ ಮುಚ್ಚಿ ಹಾಕ್ಬಿಟ್ಟು ಮತ್ತೆ ಮಾಮೂಲಿ ಇಕಲಾಜಿಕಲ್ ಕಾಫಿಗೆ ಬಂದ್ರು. ಇಕಲಾಜಿಕಲ್ ಕಾಫಿ ಅಂದ್ರೆ ನೆರಳಲ್ಲಿ ಗಿಡ ಮರಗಳನ್ನು ಬೆಳೆಸ್ಕೊಂಡೇ ಕಾಫಿ ಬೆಳೆಸೋದಕ್ಕೆ ಬಂದಾಗಿದೆ ನಾವು. ಇದೊಂದು ಬಹಳ ಕ್ರೂಷಿಯಲ್. ಅತಿ ಹೆಚ್ಚು ನೆರಳಿದ್ರೆ ಸ್ವಲ್ಪ ಈಗ ಬ್ಲ್ಯಾಕ್ ರಾಟ್ ಅಂತ ಡಿಸೀಸ್ ಕೂಡ ಜಾಸ್ತಿ ಆಗುತ್ತೆ ಮಳೆಗಾಲದಲ್ಲಿ. ಮತ್ತೆ ಫಸಲಿನ ಪ್ರಮಾಣನೂ ಕೂಡ ಕಡಿಮೆ ಇರುತ್ತೆ. ಅದ್ರದ್ದು ವೆಜಿಟೇಟಿವ್ ಸ್ಟೇಜ್ ಜಾಸ್ತಿ ಇರುತ್ತೆ. ಯಾವ ಚಿಗುರ್ತದೆ, ಹಸೂರು ಕಾಣಿಸ್ತದೆ, ಕಾಯಿ ಪ್ರಮಾಣ ಕಡಿಮೆ ಇರುತ್ತೆ. ಕೆಲವು ಸರ್ತಿ ಇದು ಪೆಸ್ಟ್ ಡಿಸೀಸ್ ಕೂಡ ವೇರಿ ಆಗ್ತಾ ಇರುತ್ತೆ. ನಾನು ಆಗ್ಲೇ ಹೇಳಿದೆ ಬ್ಲ್ಯಾಕ್ ರಾಟ್ ಅಂತೂ ಜಾಸ್ತಿ ನೆರಳಿದ್ದ ಕಡೆ. ಬ್ಲ್ಯಾಕ್ ರಾಟ್ ಅಂದ್ರೆ ಅದೇ ಅಲ್ಲೊಂಥರ ನೆರಳು ಹೆಚ್ಚಾದಾಗ ತಂಪಿನ ವಾತಾವರಣ ಹೆಚ್ಚಾಗ್ತದೆ. ಬ್ಲ್ಯಾಕ್ ರಾಟ್ ನೀವು ಹೇಳಿದ್ದು ಕಾಯಿ ಸ್ಟೆಮ್ ಅಲ್ಲೂ ಬರುತ್ತೆ ಅದು. ಓಕೆ, ಫೈಟ್ ಆಫ್ ತರ ಅಲ್ಲ, ಕೊಳೆ ರೋಗ ನಾಕ್ಸಿ ಅನ್ಬಿಟ್ಟೆ ಒಂದು ಫಂಗಸ್ ಅದು. ಓಕೆ, ಕೊಳೆ ರೋಗ ನಾಕ್ಸಿ ಅಂತ ಅದೇ ಹೆಸರು ಕೊಟ್ಟಿದ್ದಾರೆ ಅದು. ಅದರಿಂದ ಬರುತ್ತೆ ಅದು. ಅದು ಕನ್ನಡದ ಹೆಸರನ್ನು ಅಡಾಪ್ಟ್ ಮಾಡ್ಕೊಂಡ್ರು ಕೊಳೆ ರೋಗ. ಅದು ಯಾವಾಗ್ಲೂ ಅಷ್ಟೇ. ಈಗ ಇದು ಯುರೋಪಿಯನ್ ಬ್ರಿಟಿಷರು ಹೋಗ್ತಾ ಇದ್ದ, ಅವನಿಗೆ ಈ ಗಿಡದ ಹೆಸರು ಅಂತ ಅಂದ್ರೆ ಇಸ್ಕೋ ನಾಮ್ನೆ ಈ ಸರ್ ಅಂತ ಅವ್ನು ಹೇಳ್ದ. ಜೊತೆ ಬಂದವನು ಇಸ್ಕಿ ನಾಮಿನೇ ಆಸ್ಪರಾ ಅಂತ ಕೊಟ್ಟರು ಹೆಸರು. ಆಸ್ಪರಾ ಇಸ್ಕೋ ನಾಮ್ ನೈ ಅಂತ ಹೇಳಿದ್ರೆ ಇಸ್ಕಿ ನಾಮಿನೇ ಆಸ್ಪರಾ. ಆ ಥರದ್ದೆಲ್ಲ ಬರುತ್ತೆ. ಕೊಳೆ ರೋಗ ನಾಕ್ಸಿ ಅಂತ ಬಂದ್ರೆ ಏನು ಸಮಸ್ಯೆ ಏನಿಲ್ಲ. ಸೊ ಇದಕ್ಕೆ ಶೇಡ್ ಹಂಗಂದ್ರೆ ಈಗ ಆಯ್ತು, ಶೇಡ್ ಇಷ್ಟು ಬೇಕು ಅಂತ ಹೇಳಿದ್ರೆ ಹೆಚ್ಚಾದ್ರ ಕಡೆ ತೊಂದರೆ ಅಂದ್ರೆ ಕಡಿಮೆ ಆದ್ರೂ ತೊಂದರೆ ಅಂತಂದ್ರೆ ರೋಬಸ್ಟಾಕ್ಕೆ ಸ್ವಲ್ಪ ಹೆಚ್ಚಿಗೆ ಬೆಳಕು ಬೇಕು, ಇದಕ್ಕೆ ಸ್ವಲ್ಪ ಹೆಚ್ಚಿಗೆ ನೆರಳು ಬೇಕು ಅರಿಬೇಕಕ್ಕೆ. ಈಗ ನೆರಳು ನಿಯಂತ್ರಣಗಳ ಮಾತು ಎಲ್ಲಿ ಬರುತ್ತೆ? ಇದು ನೆರಳು ಒಂದು ಯೂನಿಫಾರ್ಮ್ ಆಗಿ ಒಂದು ಮೇಂಟೈನ್ ಮಾಡಬೇಕು. ಪ್ರತಿ ವರ್ಷದ್ದು ಒಂದು ಆಪರೇಷನ್ ಅದು. ವರ್ಷ ಬಿಟ್ಟು ವರ್ಷ ಮಾಡೋದು. ಕೆಲವು ಸತಿ ಏನ್ ಮಾಡ್ಬಿಡ್ತಾರೆ, ಒಂದ್ ವರ್ಷ ಫುಲ್ ಓಪನ್ ಮಾಡ್ಬಿಡ್ತಾರೆ. ಮಾಡ್ಬಿಟ್ಟು 2-3 ವರ್ಷ ಅಲ್ಲಿಗೆ ಶೇಡ್ ರೆಗ್ಯುಲೇಷನ್ ಬರೋದಿಲ್ಲ. ಬಟ್ ಎಲ್ಲಿ ಕನ್ಸಿಸ್ಟೆಂಟ್ ಈಲ್ಡ್ ಕನ್ಸಿಸ್ಟೆನ್ಸಿ ಅಂತ ನಾವು ತಗೊಂಡಾಗ ಎಲ್ಲಿ ನಾವು ಪ್ರತಿ ವರ್ಷನೂ ಶೇಡ್ ರೆಗ್ಯುಲೇಟ್ ಮಾಡ್ತೀವೋ ಅಂತ ಕಡೆ ಒಂದು ಸಾಧಾರಣ ಒಳ್ಳೆ ಫಸಲೇ ಬರ್ತಾ ಇರುತ್ತೆ. ಏರುಪೇರು ಕಡಿಮೆ. ಇದು ಬಹಳ ಓಪನ್ ಆದ ವರ್ಷ ಕಡಿಮೆ ಆಗ್ತದ, ಜಾಸ್ತಿ ಆಗುತ್ತೆ. ನೆರಳು ಹೆಚ್ಚಾದಾಗ ಇದಾಗುತ್ತೆ. ಅವಾಗ ಜಾಸ್ತಿ ಆಗುತ್ತೆ, ನೆಕ್ಸ್ಟ್ ಸಮ್ಮರ್ ಸಫರ್ ಆಗುತ್ತೆ, ಮತ್ತೆ ಡ್ರಾಪ್ ಆಗುತ್ತೆ. ಹಂಗೆ. ಸೊ ಏನ್ ಕೇಳಿದ್ರೆ ಈಗ ಇದು ನೆರಳು ನಿಯಂತ್ರಣಗಳ ಮಾತೆಲ್ಲಿ ಬರುತ್ತೆ? ನೀವು ನೈಸರ್ಗಿಕವಾಗಿ ಕಾಡು ಮರ ನಿಯಂತ್ರಣ ನೆರಳು ಸರಿಪಡಿಸೋದು ನಿಯಂತ್ರಣ ರೆಗ್ಯುಲೇಷನ್. ಕರೆಕ್ಟ್, ರೆಗ್ಯುಲೇಷನ್. ಇದು ಈ ಮರಗಳನ್ನ, ಕಾಡು ಮರಗಳನ್ನ ಇಟ್ಕೊಂಡು ಎಲ್ಲಿ ಮಾಡ್ತಾರ ಅಲ್ಲಿ ಆ ಮಾತು ಬರುತ್ತೆ. ಅಷ್ಟೇ ಅಲ್ಲ, ಈಗ ಹಾಲು ಒಣ ಹಾಕಿರ್ತೀವಿ ರೋಬಸ್ಟಾ ಅರಬಿಕಾ ತೋಟಗಳಲ್ಲಿ, ಅಥವಾ ಎಲ್ಲಿ ಬಿಸಿಲು ಬೀಳುತ್ತೋ ಜಾಸ್ತಿ ಅಲ್ಲಿ ಹಾಲು ಒಣ ಹಾಕಿರ್ತೀವಿ. ಅದನ್ನ ಮೇ 10th ಒಳಗಡೆ ನಾವು ಅದನ್ನ ಹಾಲು ಒಣ ಕೊಂಬೆ ಎಲ್ಲ ಕತ್ತರಿಸ್ತೀವಿ. ಅದಕ್ಕೆ ಮತ್ತೆ ದೊಡ್ಡ ಮರ ಮಳೆಗಾಲದಲ್ಲೇ ನಿಮ್ಗೆ ಶೇಡ್ ಹೆಚ್ಚಾಗ್ತದೆ, ಮೋಡ ಬರುತ್ತೆ. ಮತ್ತೆ ನಂತರ ದೊಡ್ಡ ಮರಗಳಲ್ಲಿ ಇನ್ನು ಹೊಸದು ಕೊಂಬೆಗಳು ಬರ್ತವೆ, ಅದಕ್ಕೆ ಜೋಲು ಅಂತೀವಿ. ಜೋಲ್ ತೆಗೆಯೋದು, ವಿಸ್ಕಿಂಗ್
ಅವರ ವಾರ್ಡ್ ಅಲ್ಲಿ. ಅದು ಕೂಡ ನಾವು ಮಾಡ್ತೀವಿ, ಪ್ರತಿ ವರ್ಷ ಮಳೆಗಾಲ ಬರೋದ್ರೊಳಗೆ ಮಾಡ್ಬೇಕಿಲ್ಲ. ಕಾಳುಮೆಣಸು ದೃಷ್ಟಿಯಿಂದನೂ ಬೇಕು, ಇದು ಬೇಕು. ಮಳೆ ಈ ವರ್ಷ ಏನ್ ಮಾಡಿದ್ವಿ, ನಾವು ಸ್ವಲ್ಪ ಡಿಲೇ ಮಾಡ್ಕೊಂಡ್ವಿ. ಮತ್ತೆ ಮಳೆ ಯಾವಾಗ ಬರುತ್ತೋ ಏನೋ ಅಂದ್ಬಿಟ್ಟು ಅದು ವಿಸ್ಕರಿಂಗ್ ಅಥವಾ ವಿಸ್ಕಿಂಗ್ ಅಥವಾ ಇದು ಜೋಲ್ ತೆಗೆಯೋದು ಸ್ವಲ್ಪ ಡಿಲೇ ಮಾಡ್ಕೊಂಡ್ವಿ ನಾವು. ಹೋದ ವರ್ಷದ ಅನುಭವ ನೋಡ್ಕೊಂಡ್ವಿ. ಸೊ ಇಲ್ಲಿಗೆ ಏನ್ ಕೇಳಿದ್ರೆ ಮಳೆ ಹಿಂಗ್ ಬಂದ್ರೆ ಅವಾಗ ತೆಗೆದು ಬೇಕು. ಅಕಸ್ಮಾತ್ ಬಿಸಿಲು ಕಂಟಿನ್ಯೂ ಆದ್ರೆ ಉಳಿಸ್ಕೋಬೇಕಾಗತ್ತೆ. ಹೌದು, ಹಂಗ ನೀವು ಅನುಮಾನ ಮಾಡಿದ್ರೆ ಅದಕ್ಕೆ ಇದರಲ್ಲಿ 2 ತರ, ಮೇಲ್ಗಡೆ ಒಂದು ಶೇಡು, ಕೆಳಗಡೆ ಹಾಲ್ಮಾನ್ ಶೇಡು. ಅದು ಲೋಯರ್ ಶೇಡ್ ನ ಉಳಿಸ್ಕೊಂಡಿರ್ತೀವಿ, ಮೇಲ್ಗಡೆ ತೆಗ್ದಿರ್ತೀವಿ. ಲೋಯರ್ ಶೇಡ್ ನ ಕಟ್ ಆಫ್ ಟೈಮ್ ಅಂದ್ರೆ ನಾವು ಮೇ 10th ಒಳಗಡೆ ನಾವು ತೆಗೆದ್ಬಿಡ್ತೀವಿ. ಸೊ ಒಟ್ಟಲ್ಲಿ ಅದನ್ನ ನೀವು ಶೇಡ್ ಹಂಗ್ ಮಾಡ್ಬೇಕು. ಇನ್ನು ಇದು ಅದೇ, ಬಟ್ ಇವತ್ತಿನ ಡೇಟಿಗೆ ಅದೇ ದೊಡ್ಡ ದುಬಾರಿ ಕೆಲಸ ಆಗ್ತಾ ಇದೆ. ಈಗ ಇದಕ್ಕೇನು ಮೆಕನೈಸೇಷನ್ ಇಲ್ಲ, ಎಕ್ಸ್ಪರ್ಟ್ ಲೇಬರ್ ಮೇಲತ್ತಿ ಕಡಿಬೇಕು, ಅದೇ ದೊಡ್ಡ ದುಬಾರಿ ಕೆಲಸ. ಈಗ ಅದು ನಾವು ಈ ಸಿಲ್ವರ್ ಓಕ್ನಂತ ಕಂಟ್ರೋಲ್ಡ್ ಅಲ್ಲಾದ್ರೂ ಶೇಡ್ ರೆಗ್ಯುಲೇಷನ್ ಬೇಕು, ಖಂಡಿತ ಬೇಕು. ಕಾಳುಮೆಣಸಿಗೆ ಬೇಕು, ಕಾಫಿಗೂ ಬೇಕು. ಇಲ್ಲೆಲ್ಲ ಈಗೊಂದು ಈ ನಾವು ಚಿತ್ರದುರ್ಗ ಡಾಕ್ಟರ್ದೇ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಪ್ರತಿ ವರ್ಷ ಎಷ್ಟು % ತೆಗಿತಾರೆ? ಏನೋ ಸಿಕ್ಕಾಪಟ್ಟೆ ಗಿಡ ಸಿಲ್ವರ್ ಓಕ್ ಬಹಳ ಬೆಳೀತಾ ಇದೆ. ಅಲ್ಲಿ ಏನಾಗಿದೆ, 10 ಅಡಿಗೂ ಹಾಕಿದುಂಟು, 12 ಅಡಿಗೂ ಹಾಕಿದುಂಟು, ಮತ್ತೆ 15 ಅಡಿಗೆ ಹಾಕಿದ್ದು ಇರ್ಬೋದು, ಹಾಕಿದುಂಟು. ಅಲ್ಲಿ ಏನಂತ ಅಂದ್ರೆ ಮಣ್ಣು ಬಹಳ ಫಲವತ್ತಾಗಿದೆ, ಅದು ಯಾವ್ದು ಕೂಡ ಮಣ್ಣಲ್ಲಿ ಏನು ಕಳ್ಕೊಳ್ಳೋದಿಲ್ಲ. ನಮ್ ನಿರೀಕ್ಷೆಗಿಂತ ಜಾಸ್ತಿ ಜೋರಾಗಿ ಬೆಳೀತಾ ಇದೆ. ಸೊ ಹಾಗಾಗಿ ಪ್ರತಿ ವರ್ಷ ನಾವು ಅದನ್ನ ರೆಗ್ಯುಲೇಟ್ ಮಾಡ್ಲೇಬೇಕು. ಹಂಗಲ್ಲ, ಅದು ಎಷ್ಟು % ತೆಗಿತಾರೆ? ಸುಮ್ಮನೆ ಒಂದು ಅಂದಾಜು 50% ವರ್ಷ ತೆಗಿತಾರ ಇದ್ದ ಬ್ರಾಂಚ್ಗಳಲ್ಲಿ? ನಾವು ಶೇಡ್ ರೆಗ್ಯುಲೇಷನ್ ಕೈ ಹಾಕಿದಾಗ ಆಲ್ಮೋಸ್ಟ್ 80% ಹೊರಟೋಗಿರುತ್ತೆ. 80% ಹೊರಟೋಗಿರುತ್ತೆ. ಮತ್ತೆ ಕಡೆ ಅಷ್ಟು ಚಿಗುರ್ಕೊಂಡು ಯಾಕಂದ್ರೆ ಅದು ಟ್ರೀಸ್ ಬಹಳ ಕ್ಲೋಸ್ ಪ್ಲಾಂಟಿಂಗ್ ಅಲ್ಲಿ ಇದೆ. 80% ಫೋಲಿಯೇಜ್ ಮೇಲ್ಗಡೆ 3 ರೆಕ್ಕೆಗಳು ಬಿಟ್ರೆ, ಕೋಳಿ ಜೂಟ್ ತರ ಬಿಟ್ರೆ ಮಿಕ್ಕಿದೆಲ್ಲ ಕೂಡ ನಾವು ಕಡ್ದು ಬಿಡ್ತೀರಿ. ಓಕೆ, ಅದನ್ನ ಬ್ರಾಂಚ್ ಗಳನ್ನ ಬುಡಕ್ಕೆ ಹೊಡಿತಾರೋ ಅಥವಾ ದೂರ ಬಿಟ್ಟು? ಇಲ್ಲ, ಅದು ಒಂದು ಸಣ್ಣ ಪೂರ್ತಿ ಸ್ಟೆಮ್ ಹಾಳಾಗಬಾರ್ದು, ತೆಗಿತಾರೆ. ಮೊದಲು ಕತ್ತಿಲಿ ಕಡಿತಾ ಇದ್ರು, ಈಗಂತೂ ನಮಗೆ ಮಿಷಿನ್ಗಳು ಬಂದಿದೆ. ಸೊ ಒಟ್ಟಲ್ಲಿ ಮರ ಹತ್ತಿ ಅದಿಷ್ಟು ಮಾಡ್ಲೇಬೇಕು. ಆದ್ರೆ ಅದು ಮಾಡುವಾಗ ಕೆಳಗೆ ಗಿಡದ ಮೇಲೆ ಬೀಳ್ತದೆ, ಅದು ಹೆಂಗ್ ಮ್ಯಾನೇಜ್ ಮಾಡ್ತಾರೆ? ಅವಾಗ ಅದನ್ನ ಸ್ವಲ್ಪ ಪುಡಿ ಮಾಡಿ ಹಾಕ್ತಾರೆ ಬ್ರಾಂಚಸ್ ನ. ತೀರಾ ದೊಡ್ಡ ಮಾಡ್ತಾರೆ, ಕೆಲವು ತುಂಬಾ ದೊಡ್ಡ ಬ್ರಾಂಚ್ ಇದೆ, ಹಗ್ಗದಲ್ಲಿ ಇಳಿಸ್ತಾರೆ. ಓಕೆ, ಕೆಳಗಿನ ಗಿಡ ಅದೆಲ್ಲ ಒಂದು ಇದು ಯಾವ್ದೋ ಒಂದು ಕೋಟೆ ತುದ ಅನ್ಬಿಟ್ಟು ಒಂದು ಮಂಕಿ ಮ್ಯಾನ್ ಅನ್ಬಿಟ್ಟು ಅದೊಂದು ದೊಡ್ಡ ಟಿವಿನಲ್ಲಿ ದೊಡ್ಡದು ಇದು ಕೊಡ್ತಾರೆ. ಪ್ರತಿಯೊಂದು ಮರ ಹತ್ತಿ ಕಡಿಯೋನು ಎಲ್ಲ ಅವನು ಮಂಕಿ ಮ್ಯಾನೆ. ಅವ್ನ ಮೇಲ್ಗಡೆ ಹತ್ತಿ ಕಡ್ದು ಮತ್ತೆ ಹಂಗೆ ಜೋಲ್ ತಗೊಂಡು ಇನ್ನೊಂದ್ ಮರಕ್ಕೆ ಜಂಪ್ ಮಾಡ್ತಾನೆ, ಅಲ್ಲೇನೆ ಕೆಳಗಡೆ ಬಂದು ಹತ್ತೋದಿಲ್ಲ. ಮರಗಳು ಹತ್ತಿದಾಗ ಒಂದ್ ಮರದಿಂದ ಒಂದ್ ಮರಕ್ಕೆ ಅವ್ನು ಹೋಗ್ತಾನೆ. ಸೊ ಒಟ್ಟಲ್ಲಿ ಅದೊಂದು ಸ್ಕಿಲ್ಡ್ ಕೆಲಸ ಬಹಳ. ಅದರಲ್ಲಿ ಈಗ ಇದು ನೀವು ಬೆಳೆಸಬೇಕಾಯ್ತು. ಇನ್ನು ಇದನ್ನು ನಾವು ಅಡಿಕೆ, ತೆಂಗು ಇಂಥಲ್ಲಿ ಅಂತರ ಬೆಳೆ ಮಾಡಿದ್ರೆ ಆ ಪ್ರಶ್ನೆ ಬರೋದಿಲ್ಲ ಅವಾಗ. ಅದೇ ಅಷ್ಟು ದುಡ್ಡು ನಾವು ಉಳಿಸ್ಬೋದು. ಅದಕ್ಕೆ ರೆಗ್ಯುಲೇಟೆಡ್ ಶೇಡ್ ಅದು, ಅದರ ಸೆಲ್ಫ್ ರೆಗ್ಯುಲೇಟೆಡ್ ಅದು. ಮತ್ತೆ ಬಟ್ ಅಲ್ಲಿ ಇಳುವರಿ ದೃಷ್ಟಿಯಿಂದ ನೀವು ಕಂಪ್ಯಾರಿಟಿವ್ಲಿ ಈಗ ಸಿಲ್ವರ್ ಓಕ್ ಅಂತ ತೋಟದಲ್ಲಿ ಮಾಡಿದ್ದಕ್ಕೂ ತೆಂಗು ಅಡಿಕೆನಲ್ಲಿ ಮಾಡಿದ್ದಕ್ಕೂ ನಂಬರ್ ಆಫ್ ಪ್ಲಾಂಟ್ ಸೇಮ್ ಇದ್ರೆ ಯಾವ್ದು ಬೆಟರ್ ಅಂತೀರಿ? ಸಿಲ್ವರ್ ಓಕೆ ಬೆಟರ್ ಆಗ್ತದೆ. ಹೌದಾ? ಯಾಕೆ? ಪರ್ ಪ್ಲಾಂಟ್ ಈಲ್ಡ್ ಜಾಸ್ತಿ ಅದರಲ್ಲಿ. ಪೆಪ್ಪರ್ ಮಟ್ಟಿಗೆ ಪೆಪ್ಪರ್ ಆಯ್ತು. ಪೆಪ್ಪರ್ ಏನಕ್ಕೆ ಈಲ್ಡ್ ಅದು ಹೆಚ್ಚು? ಅದ್ರ ಕೆನಪಿ ಎತ್ತರ ಆಗಲ್ಲ. ಮತ್ತೆ ಹಾಗೆ ಈಗ ಕಾಡು ಮರಕ್ಕೂ ಇದು ಸೇರಿಸ್ಕೊಂಡ್ರೆ ನಾವು ಕಾಫಿ ತೋಟಗಳಲ್ಲಿ ಅದು ಕೂಡ ಅಡ್ವಾಂಟೇಜ್ ಏನೆ. ಯಾಕಂದ್ರೆ ಅದು ಎಲೆ ದೊಡ್ಡ ಎಲೆದಲ್ಲ, ಸಿಲ್ವರ್ ಅಗಲ ಆಗುತ್ತೆ ಹೊರತು ದೊಡ್ಡ ಎಲೆದಲ್ಲ. ಲೈಟ್ ಅಂತೂ ಸಿಕ್ಕುತ್ತೆ, ಚೆನ್ನಾಗಿ ಸಿಕ್ತು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ.
ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ತೆಂಗುಗೆ ಹೋಲಿಸಿದ್ರೆ ಸಿಲ್ವರ್ ಓಕ್ನಲ್ಲಿ ಇಳುವರಿ ಹೆಚ್ಚು ಅಂತ ಹೇಳಿದ್ರಿ, ಯಾಕೆ? ಕಾಫಿದು ಇಳುವರಿ ನಾವು ಜಾಸ್ತಿ ಅಕಾಮಿಡೇಟ್ ಮಾಡಕ್ಕಾಗಲ್ಲ ತೆಂಗಿನ ತೋಟದಲ್ಲಿ. ಮರದ ಸುತ್ತಲೂ ಪರ್ ಪ್ಲಾಂಟ್ ದೃಷ್ಟಿಯಿಂದ ತೆಂಗಿನಲ್ಲಿ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಮಧ್ಯದಲ್ಲಿ ಒಂದು ಕೇಳ್ಬಿಡ್ತೀನಿ ಸರ್, ತೆಂಗಿನ ತೋಟದಲ್ಲಿ ನಾವು ರೋಬಸ್ಟ ಹಾಕ್ಬೋದು? ರೋಬಸ್ಟ ಹಾಕ್ಬೋದು, ಬಟ್ ನಾನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತಗೊಂಡು ಹೋದ್ರೆ ಸ್ವಲ್ಪ ಸೆನ್ಸಿಟಿವ್, ಅದು ಸ್ವಲ್ಪ ನೀರಿಂದು ಇರಿಗೇಷನ್ ಇದಾರು ಕೂಡ ಅದು ಕೆಂಪಾಗುತ್ತೆ. ಮತ್ತೆ ಆಲ್ಕಲೈನ್ ಸಾಯಿಲ್ ಆದ್ರೆ ಎಲ್ಲ ಕ್ರಿಂಕ್ಲಿಂಗ್ ಬರುತ್ತೆ, ಎಲ್ಲ ಮುರುಟು ಎಲೆಗಳಾಗುತ್ತೆ. ಮತ್ತೆ ಒಂಥರ ಮಾರ್ಬಲ್ ತರ ಇದು, ಅದಕ್ಕೆ ನಾವು ಹೇಳ್ತೀವಿ ಕ್ಲೋರೋಸಿಸ್, ಅದು ಬಹಳ ಪ್ರೊನೌನ್ಸ್ ಆಗುತ್ತೆ ಅದರಲ್ಲಿ. ಆಮೇಲೆ ಪೊಟ್ಯಾಶಿಯಂ ಡಿಫಿಷಿಯನ್ಸಿದು ಎಕ್ಸ್ಪ್ರೆಸ್ ಆಗೋದಂತೂ ಬಹಳ ಜಾಸ್ತಿ. ಅದು ಸಾಧಾರಣ ಈಗ ನಾವು 9, 6, 5B ಚಂಡಗಿರಿನಲ್ಲಿ ಅದು ಕಡಿಮೆ, ಅಂದ್ರೆ ನಮ್ಮ ಅರಬಿಕಾ ಸೆಲೆಕ್ಷನ್ಸ್ ಅಲ್ಲಿ. ರೋಬಸ್ಟಾದಲ್ಲಿ ಅಂತೂ ಜಾಸ್ತಿ ಆಗ್ತಾ ಇದೆ. ಅದು ಹಂಗಾದ್ರೆ ನೀವು ತೆಂಗಿನಲ್ಲಿ ಅಲ್ಲ, ಬಟ್ ತೆಂಗಿನಲ್ಲಿ ನೀಡೋದು ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಸಲೈನ್ ಸಾಯಿಲ್ ಇದ್ದಲ್ಲಿ ಆಯ್ತು, ನೀವು ಆಯ್ತು. ಬಟ್ ರೆಗ್ಯುಲರ್ ಏರಿಯಾದಲ್ಲಿ ಆರಾಮಾಗಿ ಹಾಕ್ಬೋದು, ಯಾಕೆಂದ್ರೆ ಅಲ್ಲಿ ಸ್ಪೇಸ್ ದೊಡ್ಡದಿರುತ್ತೆ. ಇದರಿಂದ ರೋಬಸ್ಟ ಹಾಕಿದ ತಕ್ಷಣ ಬೇರೆದಕ್ಕೆ ತೊಂದರೆ ಆಗ್ತದೆ ಹೇಳೋ ಅವಕಾಶ ಇಲ್ಲ ಅಲ್ಲಿ. ತೆಂಗಿನ ಮರ ಗಟ್ಟಿ ಇರುತ್ತೆ, ದೊಡ್ಡದಿರುತ್ತೆ, ನಾವು ಗ್ಯಾಪ್ ಕೊಟ್ಟಿರ್ತೀವಿ. ಸೊ ತೆಂಗಿನ ಮರದಲ್ಲಿ ಅದು ಏನಕ್ಕೆ ಸರ್ ಅಂದ್ರೆ ಅರೇಬಿಕಾಕ್ಕಿಂತ ರೋಬಸ್ಟ ಹ್ಯಾಂಡ್ಲಿಂಗ್ ಈಸಿ ಅಂತ, ಕೊಯ್ಲ್ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಈಸಿ ಅಲ್ವಾ ಕಂಪ್ಯಾರಿಟಿವ್ಲಿ. ಆಮೇಲೆ ಸ್ಟೆಮ್ ಬೋರರ್ ಪ್ರಶ್ನೆ ಇಲ್ಲ. ಅದು ಸರಿ, ಆದರೆ ವೆನ್ ಇಟ್ ಕಮ್ಸ್ ಟು ಯಾವುದು ನಾವು ಫ್ಲವರಿಂಗ್ ಸೆಟ್ಟಿಂಗ್ ಅಲ್ಲಿ ಬಂದಾಗ ಮೋಸ್ಟ್ ಸೆನ್ಸಿಟಿವ್ ಅಂತ ನಾವು ತಗೊಂಡ್ರೆ ಅದು ರೋಬಸ್ಟಾನೇ. ಓಕೆ, ಇರಿಗೇಷನ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಮಗೆ ಸೆಟ್ಟಿಂಗು ಹಾಳಾಗ್ಬಿಡುತ್ತೆ. ಓಕೆ, ಆ ಲೆಕ್ಕದಲ್ಲಿ ಹಂಗಾದ್ರೆ ಅರೇಬಿಕಾನೇ ಪ್ರಿಫರ್ಡ್ ಆಗ್ತದೆ. ಓಕೆ, ಹಂಗಿದ್ರೆ ಅರೇಬಿಕಾನೇ ಬೆಟರ್. ಅದು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು, ಬೇರೆ ಜಾಗದಲ್ಲೆಲ್ಲ ನೋಡಿ ನಾನು ಅದನ್ನ ಹೇಳ್ತಾ ಇರೋದು. ರೋಬಸ್ಟಾದಲ್ಲಿ ಸ್ವಲ್ಪ ಸಮಸ್ಯೆಗಳೇ ಜಾಸ್ತಿ. ಓಕೆ ಓಕೆ ಸರ್, ಈಗ ನಾವು ಚಿಕ್ಕ ಗಿಡ ಇದ್ದಾಗ ಸ್ವಾಭಾವಿಕವಾಗಿ ಗೂಡು ಕಟ್ಟಿ ಅಥವಾ ನಾವು ತೋಟ ಮಾಡುವಾಗ ಯೂನಿಫಾರ್ಮ್ ನೆರಳು ಬರುವಲ್ಲಿವರೆಗೆ ಏನಾದ್ರು ಆಲ್ಟ್ರೇಷನ್ ಮಾಡ್ಬೋದಾ? ಟೆಂಪರರಿ ಶೇಡ್ ಹಾಕೋಬೋದು. ಈಗ ನಾವು ಈ ಇದರಲ್ಲೆಲ್ಲ ಆದರೆ ಇಲ್ಲಿ ನಮ್ಮ ರೆಗ್ಯುಲರ್ ಏರಿಯಾದಲ್ಲಿ ಸಿಲ್ವರ್ ಓಕ್ ಗಿಡ ಹಾಕಿರ್ತಾರೆ, ಅದು ಬೆಳೆಯೋ ತನಕ ಹಾಲ್ವಾಣದ ಗಿಡದ್ದು ಸಪೋರ್ಟ್ ಕೊಡ್ತಾರೆ. ಆಮೇಲೆ ಬಹುಶಃ ಇದನ್ನು ಕೊಡೋದು ಮಾಡ್ಬೋದು, ಅಗತ್ಯ ಬಿದ್ದರೆ ಹರಳು ಗಿಡ ಹಾಕ್ಬೋದು, ಕ್ಯಾಸ್ಟರ್. ಅದೇ ಕೆಲಸ ನಾವು ಈ ಬಯಲ್ನಾಡಲ್ಲಿ ಮಾಡ್ಬೋದು. ಖಂಡಿತ ಮಾಡ್ಬೋದು, ಅದೇ ಮಾಡ್ಬೋದು. ಆದ್ರೆ ಅದು ಕೆಲವು ಸರ್ತಿ ಬೇರೆ ಆಪ್ಷನ್ಸ್ ತಗೊಳಕ್ ಹೋಗ್ತಾರೆ, ನೆರಳು ಪರದೆ ಕಟ್ಟೋದು, ಶೇಡ್ ನೆಟ್ಟು. ಒಂದು ಜೋರ್ ಗಾಳಿ ಬಂದ್ರೆ ಯಾವುದು ಉಳಿಯೋದಿಲ್ಲ. ಇದು ಫೇಸ್ಬುಕ್ ನಲ್ಲಿ ಬರೆಯಕ್ಕೆ ಚಂದ ಹೊರತು ಅದನ್ನ ಕಟ್ಬಿಟ್ಟು ಅದನ್ನ ಫೋಟೋ ತೆಗೆದು ಹಾಕಬಹುದು ಅಷ್ಟೇ ಹೊರತು ಒಂದು ಜೋರ್ ಗಾಳಿ ಬಂದ್ರೆ ಯಾವ್ದು ಉಳಿಯೋದಿಲ್ಲ, ಎಲ್ಲ ಎತ್ಕೊಂಡು. ಆತರ ಅನ್ಯಾಚುರಲ್ ವ್ಯವಹಾರಕ್ಕೆ ಹೋಗೋದು ಬೇಡ. ಅಷ್ಟು ಬೇಕು ಇಮಿಡಿಯೇಟ್ ಮಾಡ್ತೀನಿ ಅಂದ್ರೆ ಏನಿದ್ರು ಲೈವ್ ಶೇಡ್ ಟ್ರೀಸೇ ಬರ್ಲಿ. ಸರ್, ಸಿಲ್ವರ್ ಓಕು ಈ ವರ್ಷ ಹಾಕಿದೀನಿ, ಅದಿನ್ನು ಬೆಳೆಯಕ್ಕೆ ನನಗೆ 1 ವರ್ಷ 2 ವರ್ಷ ಬೇಕು. ದಟ್ಟವಾಗಿ ಹರಳು ಗಿಡ ಹಾಕೊಂಡು ಆಮೇಲೆ ಕಡೆಗೆ ಇದು ಅದನ್ನ ಹರಳು ಗಿಡವನ್ನು ಟ್ರಿಮ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಹಾಕಿದ್ದು ಕಾಫಿ ಗಿಡ ಸುತ್ತಲೂ ಸ್ವಲ್ಪ ಸೆಣಬು ಗೂಡು ಕಟ್ಬೋದು ಮಾಡಿ ನಾವು ಮಾಡ್ಬೋದು. ಇಲ್ಲ ಅದಕ್ಕಿಂತ 1 ವರ್ಷ ಅದು ಬೆಳೆಯಕ್ ಬಿಟ್ಟು ತಂಪು ಮಾಡ್ಕೊಂಡು ಮಾಡೋದು ಸೇಫ್. ಒಟ್ಟಲ್ಲಿ ಇದಕ್ಕೆ ಕಾಫಿಗೆ ನೆರಳು ಬೇಕೇ ಬೇಕು. ಆ ರೆಗ್ಯುಲೇಷನ್ ಅನ್ನ ಹಿತಮಿತವಾಗಿ ನೆರಳು ಬೆಳಕು ಇರುವಂಗೆ ನೋಡ್ಕೊಳ್ಳೋದು ಇಳುವರಿ ದೃಷ್ಟಿಯಿಂದ, ಗಿಡ ಉಳಿಯೋ ದೃಷ್ಟಿಯಿಂದ ಮಹತ್ವ. ಸರಿ, ಈಗ ಇನ್ನೊಂದು ನಮ್ಮ ಮಾತು ಬರುತ್ತೆ, ಇದಕ್ಕೆ ಪ್ರತಿ ಒಂದು ನರ್ಸರಿ ಮೇಂಟೈನ್ ಉಳಿಸ್ಕೋಬೇಕು ಅಂತ ಈ ದೊಡ್ಡ ಪ್ಲಾಂಟೇಶನ್ ನಲ್ಲಿ ನರ್ಸರಿ ಮಾಡ್ತಾರೆ. ಅದು ಮುಖ್ಯವಾಗಿ ಏನಾಗುತ್ತೆ, ನಮಗೆ ಗಿಡಗಳು ತಂದು ಅದನ್ನ ನಾವು ಹಾಕ್ತಿವಿ ಬೇರೆ ಕಡೆಯಿಂದ, ಟ್ರಾನ್ಸ್ಪೋರ್ಟೇಷನ್ ಶಾಕ್ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಫೇಲ್ಯೂರ್ ಆಗುತ್ತೆ. ಮತ್ತೆ ಅದ್ರದ್ದು ಜೆನ್ಯೂನಿಟಿ, ತಳಿ ಎಷ್ಟರ ಮಟ್ಟಿಗೆ ಪ್ಯೂರಿಟಿ ಅದು ನಮ್ಗೆ ಕ್ವೆಶ್ಚನಬಲ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಎಲ್ಲಾ ವಿಷಯದಲ್ಲೂ ಬರುತ್ತೆ. ಇದರಲ್ಲಿ ಕಾಫಿಯಲ್ಲಿ ನಾವು ಸುಲಭ ಗಿಡ ಮಾಡ್ಕೋಬಹುದು, ನಾವು ಯಾಕೆ ಮಾಡಬಾರದು?
ಅಲ್ಲ, ಕಾಫಿ, ಅಡಿಕೆ, ತೆಂಗು ಎಲ್ಲ ಸುಲಭನಾಗಿ ಮಾಡ್ಕೊಳ್ಬೋದು, ಬಹಳ ಸುಲಭನಾಗಿ ನರ್ಸರಿ ಮಾಡಿ ಹಾಕೊಳ್ಬೋದು. ಆದ್ರೆ ಆ ತಳಿ ಗ್ಯಾರಂಟಿ ಬೇಕಲ್ಲ. ಕರೆಕ್ಟ್. ಸೊ ಅದಕ್ಕೋಸ್ಕರ ನಾವು ಆಯ್ದ ತೋಟಗಳಿಂದ ತಂದ ಬೀಜದಿಂದ ಸಸಿ ಮಾಡಿ ಹಾಕಿದ್ರೆ ನಮ್ಮ ತೋಟದ ಭವಿಷ್ಯ. ಯಾಕಂದ್ರೆ ಇದು 3-4 ವರ್ಷದ್ದು ಬೆಳೆ ಅಲ್ಲ, ಇದು ಬಹಳ ಬಹುಕಾಲ ವರ್ಷ ಅಂತ ಇರೋದು. ಒಂದು ಇದು ಪ್ಯೂರಿಟಿ ಇಲ್ದಿದ್ದು ಗಿಡ ಹಾಕಿದ್ರೆ ನಾವು ತೋಟ ಇರೋವರೆಗೂ, ಆ ಗಿಡ ಇರೋವರೆಗೂ ನಾವು ಅನುಭವಿಸ್ಬೇಕಾಗುತ್ತೆ ನಷ್ಟ. ಅದೊಂದು ಎಚ್ಚರಿಕೆ ತಗೋಬೇಕು. ಸೊ ಅದನ್ನ ನರ್ಸರಿ ಮೇಂಟೈನ್ ಮಾಡೋದು, ರೋಗ ಕೀಟ ಎಲ್ಲ ದೃಷ್ಟಿಯಿಂದನೂ ಎಲ್ಲ ರೀತಿಯಲ್ಲಿ ಕೊಂಡಿಗೆ ಸುಮಾರು ಸತಿ ಇದು ಕೀಟಗಳು, ರೋಗಗಳು, ನೆಮಟೋಡು ಇವೆಲ್ಲ ಅದನ್ನ ಬರೆದ ನರ್ಸರಿಯಿಂದ ಅದೊಂದು ನಿರ್ವಹಣೆ ಮಾಡ್ಕೊಳ್ಬೇಕು ನಾವು. ಸೊ ಅದರಿಂದ ಈ ದೊಡ್ಡ ತೋಟಗಳಲ್ಲಿ ಒಂದು ಪ್ಯಾರಲಲ್ಲಿ ಒಂದು ತಮ್ಮ ಸಲುವಾಗ ನರ್ಸರಿ ಇಟ್ಟುಕೊಳ್ಳೋದು ಮಹತ್ವ. ಮತ್ತೆ ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಇಲ್ಲಿ ನಾವು ನಮ್ಮ ತೋಟದಲ್ಲೇನೆ ಚೆರ್ರಿನೋ, ಪಾರ್ಚ್ಮೆಂಟೋ ಒಟ್ಟಲ್ಲಿ ನಾವು ಪ್ರೊಸೆಸ್ ಮಾಡಬೇಕು. ಒಂದು ಡ್ರೈಯಿಂಗ್ ಯಾರ್ಡ್ ಇರಬೇಕು. ಇಲ್ಲಿ ಹೌದು, ಇಲ್ಲಿ ಹಸಿತನ್ನು ಮಾರೋ ಪ್ರಶ್ನೆ ಇಲ್ಲೇ ಇಲ್ಲ. ಹಸಿದು ಕೆಲವು ಮಾಡ್ತಾರೆ, ಆದ್ರೆ ಹಸಿದು ಕೂಡ ಮಾಡ್ತಾರೆ. ಆದ್ರೆ ಕೂಲಿಂಗ್ ಸಿಸ್ಟಮ್ ಬಂದಿಲ್ಲ. ಈಗ ನಾವು ಟೀನಲ್ಲಿ ಸ್ಮಾಲ್ ಸ್ಕೇಲ್ ಅಲ್ಲೇ ಬೆಳೆದು ಅದು ಒಂದು ಕಂಪ್ಲೀಟ್ ಆರ್ಗನೈಸ್ಡ್ ಸೆಕ್ಟರ್. ಲೀವ್ಸ್ ನ ಹಾರ್ವೆಸ್ಟ್ ಮಾಡಿ ಅದನ್ನ ಒಂದ್ ಕಡೆ ತಗೊಂಡು ಹೋಗ್ತಾರೆ. ಅದು ಕಾರಣ ಅಂದ್ರೆ 24 ತಾಸಿನಲ್ಲಿ ಚಾಪಡಿ ರೆಡಿ ಆಗ್ಬೇಕು. ಅದಕ್ಕೆ ಬೇರೆ ದಾರಿ ಇಲ್ಲ. ಇಲ್ಲಿ ಹಾಗೇನಿಲ್ಲ. ಹಾಗಾಗಿ ಇಲ್ಲಿ ಹಾಗಾದ್ರೆ ಹಸಿತನು ಅದು ಬಂದಿಲ್ಲ ಆಕ್ಚುಲ್ ಆಗಿ ನಮ್ಗೆ ಸೋರ್ಸ್. ಆದ್ರೆ ಒಂದು ಎಚ್ಚರಿಕೆ ಇದೇನಂತಂದ್ರೆ, ಚಿಕ್ಕ ಚಿಕ್ಕ ಬೆಳೆಗಾರರು ಇರೋ ಕಡೆ ಅವರೇನೇನೆ ಒಂದು ಯಾವ್ದನ್ನ ಒಂದು ಕಾಮನ್ ಫೆಸಿಲಿಟಿ ಕ್ರಿಯೇಟ್ ಮಾಡಿರ್ತಾರೆ. ಪಲ್ಪಿಂಗ್ ಯೂನಿಟ್, ಇವನ್ ಡ್ರೈಯಿಂಗ್ ಯಾರ್ಡ್ ಕೂಡ ಊರಿನ ಒಂದು ಬೈಲಲ್ಲಿ ಮಾಡ್ಕೊಂಡ್ರೆ ಎಲ್ಲ ಕೂಡ ಅದ್ ಮಾಡಿದ್ದಾರೆ. ಈಗ ಕ್ರಿಯೇಟ್ ಮಾಡಿದ, ಈಗ ನಾವು ಚಿಕ್ಕಮಗಳೂರು ಸುತ್ತಮುತ್ತಲು ಅದು ಪೂರ್ತಿ ಆ ಪಲ್ಪಿಂಗ್ ಯೂನಿಟ್ ಮತ್ತೆ ಡ್ರೈಯಿಂಗ್ ಯೂನಿಟ್ ಅದೆಲ್ಲ ಮಾಡ್ಕೊಂಡಿದ್ದಾರೆ. ಆದ್ರೆ ಕಾಸ್ಟ್ಲಿ ಆದ್ರಿಂದ ಸಾಧಾರಣ ಇದು ಡ್ರೈಯಿಂಗ್ ಯೂನಿಟ್ಗೆ ಹೋಗೋದಿಲ್ಲ. ಅದೇನಿದ್ರು ಬೇಲಿ ಹಾಕೊಂಡು ನಮ್ಮ ತೋಟದ ನಮ್ಮ ಮನೆ ಸುತ್ತಮುತ್ತಲೇ ಇರುತ್ತೆ ಹೊತ್ತು ಡ್ರೈಯಿಂಗ್ ಯಾರ್ಡ್. ಇದು ಬೇರೆ ಕಡೆ ಇರೋದಿಲ್ಲ. ಈಗ 50 kgಗೆ 16,500 ಫಾರ್ಚುನೆಟ್. ಸೊ ಸೇಫ್ಟಿ ಪ್ರಶ್ನೆ ಬರುತ್ತೆ. ಒಟ್ಟಲ್ಲಿ ಈ ಒಂದು ತೋಟ ಅಂದ್ರೆ ಇವೆಲ್ಲ ಇರಲೇಬೇಕು. ಆಮೇಲೆ ಸರ್ ಇನ್ನೊಂದು ನೀವು ಹೇಳ್ತಾ ಇದ್ರಿ, ಪರ್ಮನೆಂಟ್ ವಾಟರ್ ಲೈನು ಮತ್ತೆ ಸ್ಪ್ರೇ ಲೈನ್. ಏನದು? ಇದು ಒಂದು ಈಗ ನಾವು ರೋಗ ಮತ್ತೆ ಕೀಟ ನಿಯಂತ್ರಣಕ್ಕೆ ನಾವು ಸ್ಪ್ರೇ ಮಾಡ್ಕೊಂಡು ಹೋಗ್ತೀವಿ. ಅಂಡ್ಯುಲೇಟಿಂಗ್ ಏರಿಯಾ, ಗುಡ್ಡ ಬೆಟ್ಟ ಅದೆಲ್ಲ ಹತ್ಕೊಂಡು ಲೇಬರ್ ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ. ಟ್ಯಾಂಕರು ಕೆಲವು ಸತಿ ಫೀಸಿಬಲ್ ಅಲ್ಲ. ಅವಾಗ ನಮಗೆ ಲೇಬರು ಮತ್ತೆ ಎಫಿಷಿಯಂಟ್ ಆಗಿ ನಾವು ಮಾಡ್ಕೊಳ್ಬೇಕು ಅಂದ್ರೆ ಒಂದು ಪರ್ಮನೆಂಟ್ ಲೈನ್ ಎಸ್ಟಾಬ್ಲಿಷ್ ಮಾಡ್ಕೋಬೇಕು. ನೀರ್ಗೆ ಮತ್ತೆ ಸ್ಪ್ರೇ ಲೈನ್ಗೂ ಕೂಡ ನಾವು ಪರ್ಮನೆಂಟ್ ಲೈನ್ ಮಾಡ್ಕೊಳ್ತೀವಿ ದೊಡ್ಡ ತೋಟಗಳಲ್ಲಿ. ಅಂದ್ರೆ ದೊಡ್ಡ ಯಾವ್ದೋ ಒಂದು ರೂಟ್ ಅಲ್ಲಿ ಇರುತ್ತೆ, ಅಲ್ಲಿಂದ ಆಮೇಲೆ ನಾವು ಪೈಪ್ ಫಿಟ್ ಮಾಡ್ಕೊಂಡು ನಾವು ಅದನ್ನ ಸ್ಪ್ರೇ ಮಾಡ್ಕೊಳ್ಬಹುದು. ಮತ್ತೆ ಇದು ಬೋರ್ಡೋ ಮಿಕ್ಸ್ಚರ್ ಫಾರ್ ಎಕ್ಸಾಂಪಲ್ ಒಂದು ಟ್ಯಾಂಕಿನೇ ಕಟ್ಟಿಬಿಟ್ಟಿರ್ತೀವಿ, ಅಲ್ಲಿಂದ ಅದು ಪಂಪ್ ಆಗುತ್ತೆ ಸುತ್ತ ತೋಟಕ್ಕೆಲ್ಲ. ಆವಾಗ ನಮ್ಗೆ 1 ತಿಂಗಳಲ್ಲಿ ಆಗೋ ಕೆಲಸ ನಾವು 5 ದಿವಸ ಮುಗಿಸ್ಬೋದು. ಓಕೆ, ಆ ಟ್ಯಾಂಕ್ ಅಲ್ಲಿ ಮಾಡಿದ್ದನ್ನ ಪಂಪ್ ಮಾಡಿ ಯಾವ ಲೈನಿಗೆ ಬೇಕೋ ಆ ಲೈನಿಗೆ ಕಳಿಸ್ಬೋದು. ಅಲ್ಲಿಂದ ಆಮೇಲೆ ಕಡೆಗೆ ಮಷೀನಿಗೆ ಹೋಗಿ ಬರ್ತಾ ಇರುತ್ತೆ. ಅದು ಮೇನ್ ಎಲ್ಲ ಲೇಬರ್ ಸೇವಿಂಗು. ಲೇಬರ್ ಇಲ್ಲಿ ದೊಡ್ಡ ಮಟ್ಟದ ತೋಟ ಇರೋದಕ್ಕೆ ಮತ್ತೆ ಇವೆಲ್ಲ ಡಿಫಿಕಲ್ಟ್ ಟೆರೇನ್ ಇರೋದಕ್ಕೆ ಈ ಮಾತು ಅಲ್ಲ. ಇನ್ನ ಈಗ ಅಗತ್ಯನೇ ಬರ್ತಾ ಇದೆ ಈಗ ಅದ್ರದ್ದು. ಈಗ ಒಂದು ಪರ್ಮನೆಂಟ್ ಲೈನ್ ಇಲ್ದ ಇದ್ರೆ ಎಲ್ಲನೂ ಅಷ್ಟೇ. ಒಬ್ಬ ಯಾರು ಸಿಗ್ತಾರೆ ನಮ್ಗೆ ಆಡ್ ಅವರ್ಸ್ ಅಲ್ಲಿ ಪೈಪ್ ಲೈನ್ ಎಲ್ಲ ಹಾಕ್ಲಿಕ್ಕೆ. ಇದು ಇರಿಗೇಷನ್ಗೂ ಕೂಡ ಅಷ್ಟೇ. ಅದಕ್ಕೆ ಒಂದು ಪರ್ಮನೆಂಟ್ ಲೈನ್ ಇದ್ರೆ ತೋಟ ಉಳಿತು ಅಂತ. ಯಾವುದು ವರ್ಕು ಕೂಡ ಪೆಂಡಿಂಗ್ ಇರೋದಿಲ್ಲ ಪರ್ಮನೆಂಟ್ ಲೈನ್ ಇದ್ರೆ. ಇರಿಗೇಷನ್ ಆಗ್ಲಿ ಮತ್ತೆ ಸ್ಪ್ರೇಯಿಂಗ್ ಆಗ್ಲಿ ಎಲ್ಲ ಫಟಾಫಟ್ ಆಗ್ತಾ ಇರುತ್ತೆ. ಆಯಾ ಬ್ಲಾಕಿಗೆ ಮೂಲ ಸೋರ್ಸ್ ಇಂದ ಹೋಗುವಂತ ಒಂದು ಪರ್ಮನೆಂಟ್ ಸೆಟಪ್ ಇರುತ್ತೆ. ಅಂದ್ರೆ ಇಲ್ಲಿ ಒಂದು ಕೆಲಸ ಸರ್, ಈಗ ಬೇರೆ ತೋಟಗಳಲ್ಲಿ ಡ್ರಿಪ್ ಇರಿಗೇಷನ್ ಇದು ಮಾಡುವಂತ ಬರದಲ್ಲಿ ಪರ್ಮನೆಂಟ್ ಇರಿಗೇಷನ್ ಸಿಸ್ಟಮ್ ಇರುತ್ತೆ. ಡ್ರಿಪ್ ಅದ ಏನಕ್ಕೆ ಅಂದ್ರೆ ವರ್ಷಾನಿಡೀ ನೀರು ಕೊಡಬೇಕಾಗತ್ತೆ. ಇಲ್ಲಿ ಕಾಫಿಯಲ್ಲಿ ಹಂಗಿಲ್ಲ, ವರ್ಷಾನಿಡೀ ನೀರು ಕೊಡೋದಿಲ್ಲ. ಅದು ಕೊಡೋದೇ ಎಲ್ಲೋ 2, 3, 4 ಸರಿ. ಹಾಗಾಗಿ ಎಲ್ಲ ಕಡೆ ಇನ್ಫ್ರಾಸ್ಟ್ರಕ್ಚರು ಇರೋದಿಲ್ಲ. ಆವಾಗ ಈ ಪರ್ಮನೆಂಟ್ ಲೈನಿನ ಮಾತು ಬರುತ್ತೆ. ಇಲ್ಲಾಂದ್ರೆ ಈ ಬೇರೆ ಕಡೆ ನಮ್ಮ ಬೇರೆ ಅಡಿಕೆ ತೋಟದಲ್ಲಿ ತೆಗೆದ್ರೆ ಪರ್ಮನೆಂಟ್ ಎಲ್ಲ ವ್ಯವಸ್ಥೆನೇ ಇರುತ್ತೆ, ಅದು ಯಾವುದು ಊಟದೆಲ್ಲ ತೆಗೆಯೋದಲ್ಲ. ಅಂದರೆ ಇಲ್ಲಿ ಈ ಮಾತು ಏನಕ್ಕೆ ಕೇಳಿದರೆ ಇದು ಅಪರೂಪಕ್ಕೆ ನೀರು ಕೊಡೋದಕ್ಕೆ. ಅದೇ ಥರ ಸ್ಪ್ರೇ ಲೈನ್ ಕೂಡ ಮಾಡ್ಕೊಂಡಿರ್ತಾರೆ. ಸೊ ಇದಿಷ್ಟು. ಇನ್ನು ಸರ್, ಈಗ ಕಾಮನ್ ಆಗಿ ಬಳಕೆಯಾಗುವಂಥ ಯಂತ್ರೋಪಕರಣಗಳೇನು ಸರ್? ಒಂದು ಈಗ ಮಟ್ಟದಲ್ಲಿ ಮ್ಯಾನ್ಯುಯಲ್ ವೀಡಿಂಗ್ ಸಾಧ್ಯ ಇಲ್ಲ, ಆಗೋದಿಲ್ಲ. ಬ್ರಷ್ ಕಟರ್ ಅದೊಂದು ಬೇಕು. ಮತ್ತೆ ಸ್ಪ್ರೇ ಮೆಷಿನ್ ಎಫಿಷಿಯಂಟ್ ಸ್ಪ್ರೇಯರ್ಗಳು ಬೇಕು. STP ಬಳಕೆ ಮಾಡ್ತಾರೆ, ಅದನ್ನ ಮಾಡ್ತಾ ಇದ್ದಾರೆ. ಅದೇ ಮೂವಲ್ಲಿ
ಸ್ಪ್ರೇಯರ್ ಅಲ್ಲಿ ಬಹಳ ಚೆನ್ನಾಗಿ ಕವರ್ ಆಗುತ್ತೆ. ಇನ್ನು ಟ್ರ್ಯಾಕ್ಟರ್ ಮೌಂಟೆಡ್ ಇಲ್ಲಿ ಇದೆ, ಅದು ಕೂಡ ಇದೆ. ಟ್ರ್ಯಾಕ್ಟರ್ ಮೌಂಟೆಡ್, ಅದಕ್ಕೆ 2 ಪೈಪ್ ಔಟ್ಲೆಟ್ ಇರುತ್ತೆ. 1000 ಅಲ್ಲಿ ನಮ್ಮ ಸೊಲ್ಯೂಷನ್ ಅದರಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ಬೋದು. ಅದು ಓಕೆ. ಅಂದ್ರೆ ಅಗೇನ್ STPನೇ ಅದು. ಹಿಂದ್ಗಡೆ STP ಸ್ಪ್ರೇ ಇರುತ್ತೆ. ಅಂದ್ರೆ ಬೂಮ್ ಸ್ಪ್ರೇ ಪ್ರಶ್ನೆ ಬರೋದಿಲ್ಲ ಕಾಫಿಯಲ್ಲಿ ಮಾಡಿದಂಗೆ, ಯಾಕೆಂದ್ರೆ ಇದು ಹಿಂಗ್ ಕವರೇಜ್ ಇಲ್ಲ, ಇದೇನಿದ್ರೆ ಅಡ್ಡ. ನೀವು ಹೇಳೋದು ಟ್ಯಾಂಕ್ ಇರುತ್ತೆ ಸ್ಪ್ರೇ ಲಿಕ್ವಿಡಿಗೆ, ಅದ್ರ ಹಿಂದೆ ಪಂಪ್ ಇರುತ್ತೆ, ಅಲ್ಲಿಂದ ಬಾಲ ಹಾಕೊಂಡು ಈ ಕಡೆ 2 ಆ ಕಡೆ 2 ಮಾಡ್ಕೊಂಡು ಹೋಗ್ಬೋದು. ನಮಗೆ 14 ಎಕರೆ ನಾವು ಕೇವಲ ಒಂದು 8 hours ಅಲ್ಲಿ ನಾವು ಅದನ್ನ ಕವರ್ ಮಾಡಬಹುದು. 4 ಎಕರೆ ಅದನ್ನ 8 hours 14 ಎಕರೆ ಅದೇ. ಒಟ್ಟಾರೆ ಏನ್ ಕೇಳಿದ್ರೆ ನೀವು ಹೇಳೋದು ಸ್ಪ್ರೇಯಿಂಗ್ ಇಕ್ವಿಪ್ಮೆಂಟು ಎಲ್ಲ ಎಫಿಷಿಯಂಟ್ ಇರಬೇಕು. ಇನ್ನೇನು ಟ್ರ್ಯಾಕ್ಟರ್ ಓಡಾಡಕ್ಕೆ ಅವಕಾಶ ಇಲ್ಲ, ಅದು ಟ್ರಾನ್ಸ್ಪೋರ್ಟೇಷನ್ಗಷ್ಟೇ. ಕಳೆ ತೆಗಿಯಕ್ಕೆ ಮಾಡಕ್ಕೇನು ವೀಡಿಂಗು ಇಲ್ಲ, ಅವಕಾಶನೇ ಇಲ್ಲ. ಇನ್ನು ನೋಡಿದ್ರೆ ಮರಗಸಿ ಮಾಡಕ್ಕೆ ಪ್ರೂನರ್ಸ್ ಅಂತ ಎಂತೋ ಬೇಕಾಗ್ತದೆ ಅಷ್ಟೇ. ಆಮೇಲೆ ಗುಂಡಿ ತೋಡೋ ಯಂತ್ರ ಬಳಸ್ಬೋದು. ಮೆಕನೈಸೇಷನ್ ಅದೊಂದು ಬೇಕು. ಈಗ ಮೊದಲು 85 ಗುಂಡಿ ತೆಗೆಯೋರು ಒಬ್ಬ ಒಂದು ಲೇಬರ್ ದಿವಸಕ್ಕೆ. ಈಗ 35 ತೆಗೆಯೋದೇ ಕಷ್ಟ ಆಗಿದೆ. 35 ತೆಗೆಯೋದು ಕಷ್ಟ. ಸಣ್ಣ ಗುಂಡಿ ಅದು ಇವತ್ತು ತೆಗ್ಸಿದ್ರೆ ನಾಳೆ ಇರೋದಿಲ್ಲ, ಅವನು ನಾಳೆ ವರ್ಕ್ ಬರೋದು ಗ್ಯಾರಂಟಿ ಇಲ್ಲ. ಸೊ ಈಗ ಇನ್ವೇರಿಯಬಲಿ ಆದಷ್ಟು ಇದು ಮಾಡ್ತಾರೆ, ಬೇಕೇ ಬೇಕು ನಾವು ಮೆಕನೈಸೇಷನ್ ಮಾಡಬೇಕು. ಓಕೆ. ಸೊ ಈಗ ಸರ್ ನಿಮಗನ್ಸುವಂತೆ ಒಟ್ಟಾರೆಯಾಗಿ ಕಾಫಿನಲ್ಲಿ ಇಡೀ ವರ್ಷ ಮೇಂಟೆನೆನ್ಸ್ ಇರುತ್ತೆ. ಹಿಂಗೆ ಮೇಂಟೆನೆನ್ಸ್ ಕೆಲಸಕ್ಕೆ ಒಂದು ಟೀಮ್ ಆಫ್ ಇವರು ಕೈಮ್ ಇರಬೇಕಾಗ್ತದ, ಅಥವಾ ಒಂದು ಕೆಲಸ ಒಂದು 10 ಎಕರೆ ತೋಟ ಇದೆ ಅಥವಾ ಯಾವುದೋ ಒಂದು ರೀತಿಯಲ್ಲಿ, ಅಥವಾ ಎಷ್ಟು ಲೇಬರ್ ಬೇಕಾಗ್ತದೆ? ಲೇಬರ್ ಫೋರ್ಸ್ ಎಷ್ಟು ಬೇಕು? ಅದು 3 ಎಕರೆ ಕಾಫಿ ತೋಟಕ್ಕೆ 2 ಲೇಬರ್ಸ್ ಬೇಕು. 3 ಎಕರೆ ಕಾಫಿ ತೋಟಕ್ಕೆ 2 ಲೇಬರ್ಸ್ ಬೇಕು. ಅರೇಬಿಕಾ ಕಾಫಿನಲ್ಲಿ. ರೋಬಸ್ಟಾದಲ್ಲಿ ಇನ್ನೂ ಕಡಿಮೆ, ನಮಗೆ 1-1.5 ಲೇಬರ್ಸ್ ಇದ್ರು ಸಾಕು. 3 ಎಕರೆ 4 ಎಕರೆಗೆ 2 ಲೇಬರ್ ಅಂತ ಹೇಳ್ಬೋದು. ಇಲ್ಲಿ 3 ಬೇಕಾದ್ರೆ ನಾವು ಅದೇ ಒಂದು ಇದು ಲೆಕ್ಕಾಚಾರ ಹಾಕಿದ್ದು ಒಂದು ಹೆಚ್ಚು ಕಡೆ 34 ವರ್ಷದ ಹಿಂದೆ ನಾವು ಡಾಕ್ಟರ್ ಕೋರಿಕಾಂತಿ ಮಠ ಅವರು ಲೇಬರ್ ಯುಟಿಲೈಸೇಷನ್ ಪ್ಯಾಟರ್ನ್ ಕಾಫಿ ತೋಟ, ಅಡಿಕೆ ತೋಟ ಮತ್ತೆ ಏಲಕ್ಕಿ ತೋಟ ಕಂಪೇರ್ ಮಾಡಿದಾಗ ಹಂಗಾರೆ ಏಲಕ್ಕಿ ಹೆಚ್ಚಿಗೆ ಬೇಕು, ರೋಬಸ್ಟಾಕ್ಕಿಂತ ಅರೇಬಿಕಾ ಸ್ವಲ್ಪ ಹೆಚ್ಚಿಗೆ ಬೇಕು. ಬೇಕಾದ್ರೆ ಏನಕ್ಕೆ ಕೆಲಸ ಹೆಚ್ಚಾಗುತ್ತೆ? ಅದು ಕೊಯ್ಲು ಹೆಚ್ಚು. ಇಲ್ಲಿ ನಾವು ಟ್ರೇಸಿಂಗ್ ಮಾಡ್ತೀವಿ, ಬೋರರ್ ಸಲ್ವಾ ಟ್ರೇಸಿಂಗ್ ಮಾಡ್ತೀವಿ, ಆಮೇಲೆ ಸ್ಪ್ರೇಯಿಂಗ್ ಮಾಡ್ತೀವಿ, ಬೋರರ್ ಸಲ್ವಾ ಸ್ವಾಬಿಂಗ್ ಅಂತದೆಲ್ಲ ಸ್ವಲ್ಪ. ಆಮೇಲೆ ಕೊಯ್ಲು ಮತ್ತೆ ಒಂದು ಸರಿ ಹೆಚ್ಚಾಗುತ್ತೆ. ರೋಬಸ್ಟಾರ್ ಹೆಚ್ಚಂದ್ರೆ 2 ಸರಿ, ಇದಾದ್ರೆ 3 ಸರಿ 4 ಸರಿ ಆಗ್ಬೋದು. ಒಟ್ಟಾರೆ ಲೇಬರ್, ಆಮೇಲೆ ಪಾಪ್ಯುಲೇಷನ್ ಜಾಸ್ತಿ ಅಲ್ಲ, ನಂಬರ್ ಆಫ್ ಪ್ಲಾಂಟ್ಸ್ ಹೆಚ್ಚು, ಅವಾಗ ಸ್ವಾಭಾವಿಕ ಕೆಲಸ ಹೆಚ್ಚಾಗುತ್ತೆ. ಸ್ವಾಬಿಂಗ್ ಎಲ್ಲ ಮಾಡ್ಬೇಕಾದ್ರೆ ಟೈಮ್ ತಗೊಳ್ಳುತ್ತೆ. ಈವನ್ ಪ್ರೂನಿಂಗ್ ದೃಷ್ಟಿಯಿಂದ ಹೋದ್ರು ನಂಬರ್ ಆಫ್ ಪ್ಲಾಂಟ್ಸ್ ಹೆಚ್ಚಾದ ಕೂಡ ಸ್ವಾಭಾವಿಕ ಬರುತ್ತೆ. ಸೊ ದೃಷ್ಟಿಯಿಂದ ಸ್ವಲ್ಪ ಬೇಕು. ಸೊ ಆದ್ರೆ ಒಟ್ಟಾರೆಯಾಗಿ ನಾವು ಈಗ ಅಡಿಕೆಗೆಲ್ಲ ಹೋಲಿಸಿದ್ರೆ, ಬೇರೆ ತೋಟಕ್ಕೆ ಹೋಲಿಸಿದ್ರೆ ಇದು ಕೂಡ ಒಂದು ನಾರ್ಮಲ್ ಕ್ರಾಪ್. ಇದರಲ್ಲಿ ಎಕ್ಸ್ಟ್ರಾರ್ಡಿನರಿ ಕೆಲಸ ಇಲ್ಲ, ಖಂಡಿತ ಇಲ್ಲ. ಆ ಲೆಕ್ಕದಲ್ಲಿ ಕಾಳುಮೆಣಸೇ ಕಷ್ಟ. ಕಾಳುಮೆಣಸಲ್ಲಿ ನೀವು ರೋಗ ನಿಯಂತ್ರಣಕ್ಕೆ ಬಹಳ ಸರ್ಕಸ್ ಮಾಡ್ಬೇಕು. ಇಲ್ಲ ಹಂಗಾಲ್ದಿ ತಗೊಂಡ್ರೆ ಏಲಕ್ಕಿ ಒಂದು ಕಷ್ಟ, ಏಲಕ್ಕಿ ಬಹಳ ಕಷ್ಟ, ಅದ್ರದ್ದು ಕಥೆನೇ ಬೇರೆ. ಹಾರ್ವೆಸ್ಟಿಂಗ್ ಎಲ್ಲ ಕಂಪ್ಲೀಟ್ಲಿ ಹಾರ್ವೆಸ್ಟಿಂಗ್, ಕೆಮಿಕಲ್ ಸ್ಪ್ರೇ, ವಿಪರೀತ ಎಲ್ಲ ಜಾಸ್ತಿ ಕಷ್ಟ ಆಗುತ್ತೆ. ಮೆಣಸು ಏನಿಲ್ಲ, ಮೆಣಸುನು ಒಂದು ಏನಿಲ್ಲ, 2 ರೌಂಡ್ ಡ್ರೆಂಚಿಂಗ್, 2 ಫೋಲಿಯರ್ ನ್ಯೂಟ್ರಿಷನ್, 2 ಸ್ಪ್ರೇಯಿಂಗು, ಅದ ನೆಕ್ಸ್ಟ್ ಹಾರ್ವೆಸ್ಟಿಂಗ್ 1 ರೌಂಡ್ ಅಂತ ಏನು ಕಷ್ಟ ಇಲ್ಲ. ಅದ್ರಲ್ಲಿ ಹಂಗೆ ಕೇಳಿದ್ರೆ ಕಾಳುಮೆಣಸಲ್ಲಿ ಪ್ರೂನಿಂಗು ಇಲ್ಲ. ಅರೇಬಿಕಾಗಿಂತ ಈಸಿ ಹಾಗೆ ನೋಡಿದ್ರೆ ಕಾಳುಮೆಣಸು. ಅಂದ್ರೆ ಏನೋ ಅಲ್ಲಿ ಕ್ಲೈಮೆಟಿಕ್ ಅಂತಿಂತ ಸರಿ ಇರಬೇಕು, ಅದು ಕೈ ಕೊಡಬಾರ್ದು. ಅದು ಬಿಟ್ರೆ ಅದರ್ವೈಸ್ ನೀವು ಮೇಂಟೆನೆನ್ಸ್ ದೃಷ್ಟಿಯಿಂದ ಹಂಗೆ ಕೇಳಿದ್ರೆ ಪ್ರೂನಿಂಗ್ ಇಲ್ಲ, ಕಾಳುಮೆಣಸಲ್ಲಿ ಪ್ರೂನಿಂಗ್ ಇಲ್ಲ, ಕಟ್ ಹಾಕ್ಬೇಕಷ್ಟೇ. ಸೊ ಒಟ್ಟಾರೆ ಇವೆಲ್ಲ ಒಂದು ಅಂತ ಡಿಫಿಕಲ್ಟ್ ಟು ಮ್ಯಾನೇಜ್ ಏನಿಲ್ಲ, ಕೆಲಸ ಇರುವಂತ ಬೆಳೆ. ಈಗ ನಮ್ಮ ಬಯಲ್ಸೀಮೆ ರೈತ ಟೊಮೊಟೊ ಅಂತ ಬೆಳೆಗೆ 1 ಎಕರೆ ಮಟ್ಟಿಗೆ ಅದನ್ನ ಬಳ್ಳಿ ಪ್ರತಿಯೊಂದು ಗಿಡ ಎತ್ತಿ ಕಟ್ಟಿ ಫಸಲು, ಅದು ಸೌತೆಕಾಯಿ ಎಲ್ಲಾನು ಬೆಳೆಸ್ಬೇಕಾದ್ರೆ ಮಾಡ್ತಾನೆ ಶ್ರಮ. ಅಷ್ಟು ಶ್ರಮ ಅದರಲ್ಲಿ 20% ಶ್ರಮನೂ ಇಲ್ಲ ಆಗೋದಿಲ್ಲ. ಇಲ್ಲ, ಇಲ್ಲಕ್ಕೆ ಜನಸಂಖ್ಯೆನೇ ಇಲ್ದೋಗಿದ್ದೆ, ಜನ ಕಷ್ಟ ಅಂತ ಹೇಳಿ ಅದಕ್ಕೆ ಕಥೆ ಹೇಳ್ತಾ ಇರ್ಬಿಟ್ರೆ ಆತರ ಏನು ಅಸಾಧ್ಯದ್ದು ಕಷ್ಟ ಇದು ಅಂತ ಬೆಳೆ ಅಲ್ಲ ಅಂತ ಹೇಳ್ಬೋದು. ವೀಕ್ಷಕರೇ, ನಮ್ಮ ಚರ್ಚೆ ನೋಡಿದ್ರೆ ಇದು ಜನರಲ್ ಡಿಸ್ಕಷನ್. ಅಂದ್ರೆ ಈಗ ಕಾಫಿ ಬೆಳೆ ಬಗ್ಗೆ ಹೊಸದಾಗಿ ಇದನ್ನು ಕಾಫಿ ಏರಿಯಾದವ್ರು ಕೇಳಿದ್ರೆ ನಗಬಹುದು, ಇದರಲ್ಲಿ ಎಲ್ಲ ಏನಿದೆ ಇವ್ರು ಚರ್ಚೆ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಉದ್ದೇಶ ನಾನು ಕಾಫಿ ಬೆಳೆಗಾರ ಅಲ್ಲ, ನೀವು ಕೂಡ ಆಗಿರಲಿಕ್ಕಿಲ್ಲ. ಅವಾಗೇನಾಗುತ್ತೆ ಕೇಳಿದರೆ, ಹೊಸದಾಗಿ ಒಂದು ಕಾಫಿ ಮಾಡ್ತೀನಿ ಹೇಳುವಂಥ ಇದಕ್ಕೆ, ಅಥವಾ ಸುಮ್ಮನೆ ನೋಡಿರ್ತಾರೆ, ಸ್ವಂತ ಬೆಳೆ ಅನುಭವಿಸಿರೋದಿಲ್ಲ, ಆ ಥರದವ್ರಿಗೆ ಇದು
ಸ್ಪಷ್ಟ ಎಲ್ಲ ಮಾಹಿತಿಯನ್ನು ಕೊಡುವಂಗಿರಬೇಕು ಅಂತೇಳಿ ಸ್ವಾಭಾವಿಕ ಇದು ಸಾಂಪ್ರದಾಯಿಕ ಪ್ರದೇಶದವರಿಗೆ ಇದು ಗೊತ್ತಿದ್ದ ವಿಷಯ ಚರ್ಚೆ ಆಗುತ್ತೆ, ಚರ್ವಣ ಆಗುತ್ತೆ. ಬೇರೆ ಬೆಳೆಗೆ ಬೇಕಾದಂತೆ ವಾಟರ್ ಬಾಡೀಸ್ ಕೂಡ ಇದಕ್ಕೆ ಬೇಕು. ಸ್ವಾಭಾವಿಕ ನೀರಿನ ವ್ಯವಸ್ಥೆ ಬೇಕೇ ಬೇಕು. ಅದು ಬೋರ್ವೆಲ್ ಇರ್ಬೋದು ಅಥವಾ ಸಾಮಾನ್ಯ ಕೆರೆ ಕಟ್ಟೆಗಳು, ಇಲ್ಲೆಲ್ಲ ಲಿಮಿಟೆಡ್ ನೀರಿನ ಬಳಕೆ ಇರೋದಕ್ಕೆ ಕೆರೆ ಕಟ್ಟೆಗಳನ್ನು ಬಳಕೆ ಮಾಡ್ತಾರೆ. ಎಲ್ಲಿಂದನೂ ಎಲ್ಲಿಗೋ ಪಂಪ್ ಮಾಡಿ ಎಲ್ಲ ಯೂಸ್ ಮಾಡ್ಕೋತಾರೆ. ನೀರಿನ ರಿಕ್ವೈರ್ಮೆಂಟ್ ಕಡಿಮೆ ಅಂದರೂ ಆ ಹೊತ್ತಲ್ಲಿ ಭಾಳ ಬೇಕಾಗ್ತದೆ. ಒಂದು ಸರಿ ಅಷ್ಟೊಂದು ಏರಿಯಾ ಅಂದರೆ ಇಲ್ಲಿ ನಮ್ಗೆ ಏನಕ್ಕೆ ಭಾಳ ಅಂತ ಹಂಗೆ ಅನಿಸ್ತದೆ ಕೇಳಿದರೆ, ಇಲ್ಲೆಲ್ಲ ಏರಿಯಾ ಭಾಳ ಇರುತ್ತೆ. 10-20 ಎಕರೆ ಇದ್ದವೇ ಕಡಿಮೆ, ಎಲ್ಲ 100 ಎಕರೆ 200 ಎಕರೆ ಇರುತ್ತೆ. ಕಾಫಿ ಎಸ್ಟೇಟ್ ಹೇಳುವಂಥ ಮಾತು ಬಂದಿದ್ದು ಅದೇ ಕಾರಣಕ್ಕೆ. ಆಗ ಎಲ್ಲದೂ ಬೇಕಾಗಿದ್ದು ವಾಲ್ಯೂಮ್ನಲ್ಲಿ ಬೇಕಾಗ್ತದೆ, ಮಾಡಿದರೆ ದುಡ್ಡು ಕೂಡ ವಾಲ್ಯೂಮ್ನಲ್ಲೇ ಬರುತ್ತೆ. ಆಗ ಇವತ್ತಿನ ಚರ್ಚೆಯನ್ನು ನಾವು ಇಲ್ಲಿಗೆ ಮುಗಿಸೋಣ. ಇದೊಂದು ಮಾಮೂಲಿಯಾಗಿ ಜನರಲ್ ಮ್ಯಾನೇಜ್ಮೆಂಟ್ ಏನು ಬೇಕಿತ್ತು ಹೇಳುವಂಥ ಇದು ಚರ್ಚೆ ಇತ್ತು. ಇನ್ನು ಮುಂದೆ ರೋಗ ಕೀಟ ಅಂತಿಂಥ ವಿಷಯಗಳೆಲ್ಲ ಬಾಕಿ ಇದೆ, ಅದು ಮುಂದಿನ ಕಂತಲ್ಲಿ ನೋಡೋಣ. ಸೊ ಇವತ್ತು ನಮಗೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ವೇಣುಗೋಪಾಲ್ ಸರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿ ಪರವಾಗಿ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಹಾಗೆಯೇ ಕಾರ್ಯಕ್ರಮ ನಿಮಗೆ ಈ ಸರಣಿ ಪ್ರಯೋಜನಕ್ಕೆ ಬರ್ತಾ ಇದೆ ಅಂತ ಅಂದ್ಕೊಂಡು ಇವತ್ತಿನ ಜನವಿಜ್ಞಾನಿ ಕಂತನ್ನು ಮುಗಿಸೋಣ. ಮುಂದಿನ ಕಂತಲ್ಲಿ ಮತ್ತಷ್ಟು ಕಾಫಿ ವಿಷಯವನ್ನು ಚರ್ಚೆ ಮಾಡೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.